तेजो वारिपदां यथा विनिमयो यत्र त्रिसर्गो मृषा धाम्ना स्वेद सदा निरस्तकुहकं सत्यं परं धीमहि सृष्टिस्थित्यप्ययेहानीतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇ ತಮ್ಮ ಮಹಾಂತ ಯಾವುದೀಗ ತೊಮ್ಮ ಇದ 30 32 ನಿಶ್ಚೇದಮಾತ್ಮನಿ ಜಗತ್ ವಿಲಯಾಂಬು ಮಧ್ಯೆ ಶೇಷಾಸನೋ ನೋ ಶೇಷಾಸನೋ ನಿಜಸುಖಾನುಭವೋ ನಿರೀಹಃ ಯೋಗೇನ ಮೀಲಿತದುರ್ಗಾತ್ಮನಿ ವೀತನಿದ್ರಃ ತುರ್ಯಸ್ಥಿತೋ ನನು ತಮೋ ಅನುಗುಣಾಂಶ್ಚ ಯುಂಕ್ತೆ ಅದಾಗಿತ್ತು. ತಸ್ಯೈವ ತೇ ವಪುರಿತಂ ನಿಜ ಕಾಲಶಕ್ತ್ಯಾ ಸಂಚೋದಿತಂ ಪ್ರಕೃತಿಧರ್ಮಿಣಃ ಆತ್ಮಗೂಢಂ ಅಂಭಸಿ ಅನಂತಶಯನಾತ್ ವಿರಮತಿ ಸಮಾಧೇಃ ನಾಭೇರಭೂತ್ ಸ್ವಕಣಿಕಾ ವಟವನ್ ಮಹಾತ್ಮನ್ ಅಂತ ಪ್ರಹ್ಲಾದ್ ಮಹಾಬ್ಜಂ ಅಂಥೇಳಿ ಪ್ರಹ್ಲಾದ್ ಮಾಡ್ತಿರೋ ಸ್ತೋತ್ರ ಇದು. ಅದರಲ್ಲಿ ಏನಾಗಿದೆ, ತಸ್ಯೈವ ತೇ ವಪುರಿದಂ ನಿಜಕಾಲಶಕ್ತ್ಯ ಸಂಚೋದಿತಂ ಪ್ರಕೃತಿ ಧರ್ಮಿಣಃ ಆತ್ಮಗೂಢಂ. ನಿನ್ನ ನೋಡಿ ಜಠರೊಳಗಿದ್ದಂಥ ಇಡೀ ಜಗತ್ತನ್ನು ಏನು ಮಾಡಿದೆ ನೀನೀಗ ಹೊರಗೆ ಹಾಕಿದೆ. ಅಂಬಸಿ ಅನಂತಶಯನಾತ್ ವಿರಮತ್ ಸಮಾಧೇಹೇ, ಅವರಿಗೂ ತುರ್ಯ ಸ್ಥಿತಿಯಲ್ಲಿದೆಯಲ್ಲ, ತುರ್ಯ ಸ್ಥಿತಿಯನ್ನು ಬಿಟ್ಟು ಅಂದರೆ ಸಂಶಾಂತ ಸಂವಿತ್ ಅಂತ. ಸಮಾಧೇಹೇ ಪ್ರಭೂತ್ ಸ್ವಕಣಿಕ ವಟವನ್ ಮಹಾಬ್ಜಂ. ಹೇಗೆಂದರೆ ವಟವೃಕ್ಷದ ದೊಡ್ಡ ಒಂದು ಕಮಲ ಬಂತು, ಕಮಲದಿಂದ ಎಲ್ಲ ಜಗತ್ತು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಜಗದಾತ್ಮಕಂ ಅಬ್ಜಮಪಿ ಭಗವದ್ವಶತ್ವಾತ್ ತದ್ವಪುಹು. ಇಲ್ಲೊಂದು ಪ್ರಶ್ನೆ ಬಂತು, ಏನು ಜಗತ್ತು ಅಂದರೆ ನಿನ್ನ ದೇಹ ಅಂತ ಹೇಳಿದರು. ದೇವರ ದೇಹ ಅಂತ ಹೇಳಿದರೆ ಇವತ್ತೇನಾಗತ್ತೆ, ಅಲ್ಲಿಗೆ ಉಪಾದಾನ ಕಾರಣ ಅಂತ ಆಗ್ಬಿಡುತ್ತೆ. ಹಾಗಲ್ಲ, ಏನರ್ಥ ಅರ್ಥ ಅದಕ್ಕೆ, ಜಗದಾತ್ಮಕಂ ಅಬ್ಜಂ ಅಪಿ ಭಗವದ್ವಶತ್ವಾತ್ ತದ್ವಪುಹು. ನಮ್ಮ ದೇಹನ ಅದಕ್ಕೆ ನಾವು ಏನಂತ, ನಮ್ಮ ದೇಹ ನಮ್ಮ ವಶದಲ್ಲಿದೆ, ಇಡೀ ಜಗತ್ತು ದೇವರ ವಶದಲ್ಲಿದೆ. ಅದಕ್ಕೆ ನಮ್ಮ ಶರೀರ ಅಂತ ಹೇಳಿದರೆ ನಮ್ಮ ವಶದಲ್ಲಿರತಕ್ಕಂಥ ಶರೀರ ಅಂತ ಅರ್ಥ. ಈ ಪ್ರಕೃತಿ ಪರಮಾತ್ಮನ ಶರೀರ ಅಂದರೆ ಪರಮಾತ್ಮನ ಅಧೀನ ಅಂತ ಅರ್ಥನೇ ಹೊರತು ಏನಂತ ಅರ್ಥ ಅಲ್ಲ, ಉಪಾದಾನ ಕಾರಣ ಅಂತ ಅರ್ಥ ಅಲ್ಲ. ಅವರು ಉಪಾದಾನ ಕಾರಣ ಅಂತ ಮಾಡ್ತಾರೆ. ಅವಾಗ ಏನಾಗ್ತಾರೆ, ಹೌದು ಮಾಡಲಿ ಅಂತ ಯಾಕೆ ಹೇಳಬಾರ್ದು? ದೇವ್ರೇನಾಗ್ತಾನೆ, ಜಡ ಪದಾರ್ಥ ಆಗಿಬಿಡ್ತಾರೆ. ಜಡ ಪದಾರ್ಥಕ್ಕೆ ಮಾತ್ರ ವಿಕಾರ, ಜಡ ಆಗ್ತಾನೆ, ವಿಕಾರ ಹೊಂದ್ತಾನೆ. ದೇವರು ಏನಂತ ಕರೆದಿದ್ದಾರೆ, ಅವ್ಯಯ ಅಕ್ಷರ ಅಂತ ಕರೆದಿದ್ದಾರೆ. ಅದೆಲ್ಲ ಹೋಯ್ತಾಗ ಸ್ಥಾವರಾಣಾಂತು ಸರ್ವೇಷಾಂ ದೇವತಾ ಯಾ ಅಭಿಮಾನಿನಿ ವಿಶೇಷಾತ್ ಘಟಬೀಜೇ ಚ ಸಾ ಅಶ್ವತ್ಥೇ ಚ ವ್ಯವಸ್ಥಿತಾ ಅದೃಶ್ಯ ಕಣಿಕಾ ನಾಮ ಸಾ ವೃಕ್ಷಾನ್ ವ್ಯಂಜಯತ್ಯಪಿ ಅತೋ ಬೀಜಮಿತಿ ಪ್ರೋಕ್ತ ಸಾ ಜಾತೆ ತು ಅಂಕುರೇ ಸ್ಥಿತ ಏವಂ ಹರಿಃ ಕಾರಣೇಷು ಸ್ಥಿತಃ ಕಾರ್ಯ ಜನೇರನು ಕಾರ್ಯಾಣ್ಯನು ಪ್ರವಿಷ್ಟಃ ಸನ್ ಪ್ರಥಮಂ ತತ್ರ ದೃಶ್ಯತೆ ಇತಿ ಚ ತತ್ಸಂಭವಃ. ಸ್ಥಾವರಾಣಾಂತು ಸರ್ವೇಷಾಂ. ಹೌದು, ಕಮಲದ ಸೃಷ್ಟಿ ಆಯಿತು ಅಂದರೆ, ಮಣ್ಣಿಂದ ಗಡಿಗೆ ಮಾಡ್ತಾನೆ ಅಂದರೆ ಮಾಡೋನು ಯಾರು? ಕುಂಬಾರ ಇದ್ದಾನಲ್ಲ. ದೇವ್ರು ಹೇಗಿದ್ದಾನೆ? ಕುಂಬಾರ ಅಂದರೆ ನಿಮಿತ್ತ ಕಾರಣ ಅಂತ ಅಷ್ಟೇ ಅರ್ಥ, ಕುಂಬಾರ ಅಂತ ಅರ್ಥ ಮಾಡ್ಕೋಬಾರ್ದು. ಅದೇ ರೀತಿಯೇ ಇಲ್ಲಿ ಹೌದು, ಲಕ್ಷ್ಮೀದೇವಿಯರು ಮೊದಲು ಸೃಷ್ಟಿ. ಅವ್ರು ಹೇಗೆ ಅಭಿವ್ಯಕ್ತಿ ಆಗೋದು ಅಷ್ಟೇ. ಜಡ ಪದಾರ್ಥ, ಜಡ ಪ್ರಕೃತಿ ಹುಟ್ಟಿದ್ದು. ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮಿ. ಅವರು ಅಭಿವ್ಯಕ್ತರಾದರು ಅಂತ ಅರ್ಥ. ಮಹಾಲಕ್ಷ್ಮಿಗೆ ಏನಿಲ್ಲ, ಸೃಷ್ಟಿನೂ ಇಲ್ಲ. ಅದಕ್ಕೆ ಏನಂತ ಕರೆದ, ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಇದೆ ಹೊರತು ಎಂಥ ಸೃಷ್ಟಿ ಇಲ್ಲ, ದೇಹತಃ ಸೃಷ್ಟಿ ಇಲ್ಲ. ಅವರ ದೇಹವು ಕೂಡ ಏನದು, ಅರಾಧಿ ಮತ್ತು ನಿತ್ಯ. ಒಬ್ಬರು ಹೇಳಿ ಏನದ, ಶ್ರೀಗರ್ಭ
ಶ್ರೀಗರ್ಭ ಅಂದ್ರೇನು? ಶ್ರೀದೇವಿಯು ಕೂಡ ಆ ಥರ ವಶದಲ್ಲಿದ್ದಾಳೆ, ಅದು ಗರ್ಭದಲ್ಲಿರ್ತಾಳೆ. ಜಗತ್ತೆಲ್ಲ ಇರೋ ಹಾಗೆ ಅವನು ಅಹಿರಳಾಗಿದ್ದಾಳೆ ಅಂತ ಅರ್ಥನೇ ಹೊರತು ಏನಲ್ಲ ವಿಕಾರ ಹೊಂದ್ತಾಳೆ ಅಂತ ಅರ್ಥ. ವಿಕಾರ ಹೊಂದತಕ್ಕಂಥ ದೇಹದ ಸೃಷ್ಟಿ ಯಾರಿಗಿಲ್ಲ? ಮಹಾಲಕ್ಷ್ಮಿಗೂ ಇಲ್ಲ. ಸ್ಥಾವರಾಣಂತು ಸರ್ವೇಷಾಂ ದೇವತಾಯ ಅಭಿಮಾನಿನಿ. ನೋಡಿ, ಎಲ್ಲ ಸ್ಥಾವರ ಅಂದರೆ ಮೂಲ ಜಡ ಪ್ರಕೃತಿ ಅಂತಾಯ್ತು. ಅಭಿಮಾನಿ ದೇವತೆ ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿ. ವಿಶೇಷಾದ್ ವಟಬೀಜೇ ಚ ಸ ಅಶ್ವತ್ಥೇ ಚ ವ್ಯವಸ್ಥಿತ. ಅಶ್ವತ್ಥ ಅನಿಸ್ಕೊಂಡ ಜಗತ್ತಿನಲ್ಲಿ ಮತ್ತು ವಟ, ಯಾವ ವಟ ಇದು? ಅಶ್ವತ್ಥ ವೃಕ್ಷ ಅಂದಿರೋದೇ ವಟ ಅಂತ, ಆಲದ ಬಾಲ, ಆಲದ ಅಶ್ವತ್ಥ ಪ್ರಭೇದ. ಅದರಲ್ಲಿ ಹೇಗಿದ್ದಾರೆ ಅವರು? ನೆಲೆಸಿದ್ದಾರೆ. ಅದೃಶ್ಯ ಕಣಿಕಾ ನಾಮ ಸಾ ವೃಕ್ಷಾನ್ ವ್ಯಂಜಯತ್ತಿಪಿ. ಅದಕ್ಕೆ ಅವರು ಕಣಿಕಾ ಅಂತ ಕರೀತಾರೆ. ಎರಡರ್ಥ. ಅತಿ ಸೂಕ್ಷ್ಮ ರೂಪವನ್ನು ಏನಂತ ಕರೀತಾರೆ? ಕಣಿಕಾ. ಮಹಾಲಕ್ಷ್ಮಿಗೆ ಕಣಿಕಾ ಅಂತ ಜಾತಕ ಹೆಸರು. ಸೂಕ್ಷ್ಮ ರೂಪದಲ್ಲಿರೋದ್ರಿಂದಲೇ ಹೊರತು ವಿಕಾರ ಹೊಂದೋದ್ರಿಂದ ಅಲ್ಲ. ವೃಕ್ಷಾನ್ ವ್ಯಂಜಯತ್ಯಪಿ. ಆ ಸೂಕ್ಷ್ಮ ರೂಪವಾದ ಕಣಿಕೆಯಿಂದ ವೃಕ್ಷ ಹುಟ್ಟುತ್ತೆ. ಅದೇ ರೀತಿಯೇ ಅಥೋ ಬೀಜಮಿತಿ ಪ್ರೋಕ್ತ ಸಾಜಾತೇತು ಅಂಕುರೇ ಸ್ಥಿತ. ಅದಕ್ಕೆ ಬೀಜ ಅಂತ ಕರೀತಾರೆ. ಬೀಜ ಅಂತ ಹೇಳಿದ ತಕ್ಷಣ ಏನಂತ ಸಂಶಯ ಬರ್ತಿತ್ತು? ದೇವರು ಬೀಜ ಅಂದರೆ ವಿಕಾರ ಹೊಂತಾನೋ? ಅಲ್ಲ. ಮಹಾಲಕ್ಷ್ಮಿ ಬೀಜ ಅಂದರೆ ವಿಕಾರ ಹೊಂದೋಳು? ಅಲ್ಲ. ಉಳಿದವರಿಗೆ ವಿಕಾರ ಹೊಂದೋದೇ ಬೀಜ. ಇಲ್ಲಿ ಸೃಷ್ಟಿ ಮಾಡ್ತಾನೆ ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಎಲ್ಲದಕ್ಕೆ ಅವರೇ ಬೀಜ ಅಂತಾರೆ. ಅವ್ರ ಬೀಜ ಅಂದರೆ ಏನರ್ಥ? ಕಾರಣ ಅಂತ. ಉಪಾದಾನ ಕಾರಣ ಅಂತ ಯಾರು ಹೇಳೋದಿಲ್ಲ, ಮುಖ್ಯ ಕಾರಣ ಅಂತಲೇ ಹೇಳೋದು. ಏವಂ ಹರಿಹಿ ಕಾರಣೇಶು ಸ್ಥಿತಃ ಕಾರ್ಯಜನೇರನು ಕಾರ್ಯಾಣಿ ಅನುಪ್ರವಿಷ್ಟ ಸನ್ ಪ್ರಥಮಂ ತತ್ರ ದೃಶ್ಯತೆ. ಈಗ ಪರಮಾತ್ಮ ದೃಷ್ಟಾಂತದಲ್ಲಿ ಏನು ತೊಗೊಳ್ಬೇಕು ಅಂದರೆ, ನಮಗೀಗ ಬೀಜ ಇದೆ. ಬೀಜದಲ್ಲಿ ನಮಗೆ ಎಷ್ಟು ಸೂಕ್ಷ್ಮ ರೂಪ ಅಂತ ಅದನ್ನು ಪರೀಕ್ಷೆ ಮಾಡಿ ಹೇಳಿದರು ಅವರು. ಒಡಿ ಅಂದರು, ಒಡೆದ, ಏನು ಕರ್ತದೆ, ಮತ್ತೆ ಒಡಿ ಅಂದರು, ಏನು ಕಾಣೋದಿಲ್ಲ. ಏನು ಕಾಣೋದಿಲ್ಲ. ಆ ಸೂಕ್ಷ್ಮ ಅಲ್ಲಿ ಭಗವಂತ ಇದ್ದಾನೆ. ಅದರಿಂದ ಏನು ಮಾಡ್ತಾನೆ? ಒಳಗಿದ್ದು ಸೃಷ್ಟಿ ಮಾಡ್ತಾನೆ, ವಿಕಾರ ಹೊಂದದೆ. ಕೆಲವರೆಲ್ಲ ಕುಂಬಾರ ಅವರೆಲ್ಲ ಕೂಡ ಒಳಗೆ ಹೋಗಿ ಏನು ಸೃಷ್ಟಿ ಮಾಡೋದಿಲ್ಲ, ತೋಟ ಮಾಡೋನೆಲ್ಲ ಒಳಗೆ ಹೋಗೋದಿಲ್ಲ. ಅದು ದೇವ್ರ ಸೃಷ್ಟಿ ಎಂಥದ್ದು ಅಂದರೆ ಒಳಗೆ ಹೋಗಿ ಸೃಷ್ಟಿ ಮಾಡ್ತಾನೆ. ಆದರೆ ಒಳಗೆ ಹೋದಾಗ ವಿಕಾರ ಆಗಬೇಕು, ಆಗೋದಿಲ್ಲ. ಇದು ಭಾರಿ ವಿಶೇಷಾಂಶ. ಮನೆಯೊಳಗೆ ಮಣ್ಣೆಲ್ಲ ವಿಕಾರ ಹೊಂದಿಬಿಡುತ್ತೆ. ಗೃಹಪ್ರವೇಶ ಮಾಡ್ತಾರೆ, ವಿಕಾರ ಹೊಂತಾರವರು? ಇಲ್ಲ. ಅದು ದೇವರ ಸೃಷ್ಟಿ ಆಗಿದೆ. ಏವಂ ಹರಿಹಿ ಕಾರಣೇಶು ಸ್ಥಿತಃ ಕಾರ್ಯಜನೇರನು. ಪೂರ್ವವಾದ ಅದ್ರ ಏನು ತಾತ್ಪರ್ಯ ಅಂತ ಕೇಳಿದರೆ, ಈ ಬೀಜ ಇದೆ ಈಗ, ಅದರಿಂದ ಮಾವಿನ ಮರನೋ ಒಂದಷ್ಟು ಥರ ಹುಟ್ಟಿದೆ. ಈಗ ನಾವೇನು ಮಾಡ್ತೀವಿ? ಬೀಜ ತೋರಿಸಪ್ಪ ಅಂತ ಕೇಳ್ತೀವಿ. ಏನು ಮಾಡ್ತಾರಾಗ? ಕಾರ್ಯ ಬಂದ ಮೇಲೆ ಏನಾಗೋದಿಲ್ಲ, ಕಾರಣ ಕಾಣೋದಿಲ್ಲ. ಕಾರ್ಯ ಬಂದ ಮೇಲೆ ಇವತ್ತು ಗಡಿಗೆ ಮಾಡಿದ, ಆ ಮಂಡ್ಯ ತೋರಿಸೋದ ಮತ್ತೆ ಅದೇನು ಗಡಿಗೆ ಇದೆ ಏನಲ್ಲ, ಅದೀಗ ವಿಕಾರ ಹೊಂದಿ ಆಗಿದೆ. ಹಾಲಿಗೆ ಹೆಪ್ಪಾಗಿದೆ, ಹೆಪ್ಪಿದೆ, ಹಾಲು ತೋರಿಸೋ ಅಂದರೆ ತೋರ್ಸಕ್ಕೆ. ಹಾಲು ವಿಕಾರ ಹೊಂದಿರೋದು ಹಾಲಿಂದಾನೆ, ಆದ್ರೆ ಹಾಲು ಕಾಣಿಸೋದಿಲ್ಲ. ಈಗ ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಪರಮಾತ್ಮ ತಾನು ಗುಪ್ತನಾಗಿರ್ತಾನೆ. ಎಂದು ಕೂಡ ಏನಾಗೋದಿಲ್ಲ, ಮೂಲ ಕಾರಣ ಎಂದು ಕಾಣೋದಿಲ್ಲ. ಇವತ್ತು ಅಷ್ಟೇ ಬೇರುಗಳು ಕಂಡ್ರೆ ಏನರ್ಥ? ತೋರಿಸಿ ಮತ್ತೆ ಬಿದ್ದೋಗುತ್ತಷ್ಟೆ. ಬೇರು ತೋರಿಸೋದು ಭಾರಿ ಹಠ ಮಾಡಿದರೆ ಆಯಿತು, ಯಾರೋ ಒಂದು ಬರ್ತಾರೆ ಅಂತ ತಿಳ್ಕೊಬೋಣ. ಒಂದು ಗಿಡ ಇರುತ್ತೆ ಹೊರಗೆ, ಕಿತ್ಕೊಂಬಂದು ತೋರಿಸ್ತಾರೆ. ಇದು ಕಿತ್ಬೇಕೋ ಬೇಡೋ ಅಂತ ಕಿತ್ಕೊಂಬಂದು ಆಗಿದೆ ಈಗಾಗಲೇ. ಮುಂದೆ ಏನರ್ಥ? ಅದು ಹೋಯ್ತು, ಅದು ವೇಸ್ಟ್ ಆಯಿತು. ಅದು ಆ ರೀತಿ ತೋರಿಸ್ತಾರೆ. ಏನು ಮಾಡಬೇಕು? ಕರ್ಕೊಂಡೋಗಿ ಈ ಬೀಜ ಇದು ಕಿತ್ತಬಹುದಾ, ಇದೇನಿದು, ಯಾವುದೇ ಕೆಲಸಕ್ಕೆ ಬಾರದ ಗಿಡನೋ ಯಾವ್ದಾದ್ರು ಉಪಯುಕ್ತವಾದ ಗಿಡನೋ ಅಂತ ಪ್ರಶ್ನೆ. ಈಗ ಅದು ಕಿತ್ತೆ ತೋರಿಸ್ಬಿಟ್ರೆ ಕೊಂದಿವನು ಕೊಲ್ಬೋದಾಗಿತ್ತು ಅಂದರೆ ಆಗೋ ಹಾಗೆ ಮರ್ಡರ್ ಆಗೋಗಿದೆ ಈಗಾಗಲೇ. ಆ ರೀತಿ ಕೇಳಬಾರದು. ಅದನ್ನು ಹೇಳ್ತಾರೆ. ಈ ಏನು ಉತ್ತರ ಕೊಟ್ಟರು ಅಂದರೆ, ಒಟ್ಟಿನ ಮೇಲೆ ಮೂಲ ಕಾರಣ ಯಾವಾಗಲೂ ಕೂಡ ಜಡ ಪದಾರ್ಥವಾಗಿದ್ದರೂ ಕಾಣೋದಿಲ್ಲ, ಇದು ಚೇತನ ಕಾಣಿಸ್ತಾನ ಅಂತ ಅರ್ಥ. ಅದು ಗಡಿಗೆ ಮಾಡಿಕೊಟ್ಟ ಕುಂಬಾರ ಹೊತ್ತಿದ್ದಾನ, ಮತ್ತೆ ಗಡಿಗೆ ಬಂದು ಮಾಡಿದ ಸೀರೆ ತೊಗೊಂಡು ಬರ್ತಾರೆ, ಪಂಚ ತೊಗೊಂಡು ಬರ್ತಾರೆ. ಮೇದು ನೇಕಾನದನ್ನು ತೋರಿಸೋದಿಲ್ಲ. ಅವ್ನು ಕಾಣಬೇಕಾಗಿಲ್ಲ. ನಮಗೆ ಗೊತ್ತು ಅವ್ನು ಮಾಡಿದ್ದಾನೆ ಅಂತ ನಮಗೆ ಗೊತ್ತು, ಅವ್ನು ಕಾಣಬೇಕಾಗಿಲ್ಲ. ಆದರೆ ದೇವ್ರು ಹಾಗಲ್ಲ, ಕಾಣದೇ ಹಾಗಿದ್ದಾನೆ. ಆದರೆ ಕಂಡ್ರೆ ಮಾತ್ರ ಮುಕ್ತಿ. ಇದು ಕಾಣದೇನೋ ನಮಗೆ ಕೆಲಸ ಆಗುತ್ತೆ, ಅಲ್ಲಿ ಕಾಣದೆ ಹೋದರೆ ಕೆಲಸ ಆಗೋದಿಲ್ಲ. ಆದ್ದರಿಂದ ದೇವರನ್ನು ಏನು ಮಾಡಬೇಕು? ನೋಡಲೇಬೇಕು. ಬಟ್ ಸುಲಭ ಕಾಣೋದಿಲ್ಲ, ಸಿಗ್ತಾರೆ. ಇಲ್ಲಿ ಎರಡು ಹುಡುಕೋದು. ಈಗ ಒಂದು ಪ್ರಶ್ನೆ, ಆ ಬೀಜ ಕಾಣಲಿಲ್ಲ, ಬೀಜ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದೆ ಈಗ. ಆದರೆ ಅದು ಹಾಕಿದ ಕುಂಬಾರನೂ ಕಾಣೋದಿಲ್ಲ, ಅಥವಾ ಇವನು ತೋಟಿಗನೂ ಕಾಣೋದಿಲ್ಲ. ಆದರೆ ದೇವ್ರು ಹಾಗಲ್ಲ, ಹುಡುಕಿದ್ರೆ ಸಿಗ್ತಾರೆ. ನಿಮಗೆ ಯಾರೋ ಒಂದು ಪ್ರಾಬ್ಲಮ್ ಬಂತು, ಅದರೊಳಗೆ ಹೋದ ನೇಕಾರನ ಹತ್ರ ಹೋದ. ಈಗ ಇದು ಯಾಕೆ ಮಾಡಿದೆ ಅಂತ ಕೇಳಿದ, ಮಾಡ್ಬೋದಾ ಇಲ್ವಾ? ಮಾಡ್ಬೋದು. ಆ ರೀತಿ ದೇವರು ಮೂಲ ಕಾರಣಗಳು ಎರಡು. ಜಡದ ಮೂಲ ಕಾರಣ ಕಾಣಿಸೋದಿಲ್ಲ. ಹಾಲಿಗೆ ಹೆಪ್ಪಾಕಿದ ಮೇಲೆ ಮೊಸರಾಯಿತು, ಹಾಲು ಕಾಣೋದಿಲ್ಲ. ಆದರೆ ಹೆಪ್ಪಾಕಿದವ್ರು ಕಾಣಿಸ್ತಾರೆ. ಹೆಪ್ಪಾಕಿದವ್ರು ಕಾಣಿಸ್ಬೇಕಾಗಿಲ್ವ? ಆದರೆ ಸುಮ್ಮನೆ ಕಾಣಬೇಕಾಗಿಲ್ಲ.
ಹುಡ್ಕೊಂಡು ಹೋದರೆ ಯಾವಾಗ ಏನೋ ಪ್ರಾಬ್ಲಮ್ ಬಂತು ಅದರೊಳಗೆ, ಯಾರು ಹಾಕಿದ್ದು ಕರೆದ್ರು, ಹಾಲು ಭಾರಿ ಬಿಸಿ ಇದ್ದಾಗ ಹಾಕಿಬಿಟ್ಟಿಯಾ ನೋಡು ಗಟ್ಟಿ ಹಾಗೇ ಇಲ್ಲ ಅಂತ ಹೇಳ್ಬೋದು. ನಾಳೆಯಿಂದ ಹೀಗೆ ಮಾಡಬೇಡ ಹೇಳಕ್ಕೆ ಬರುತ್ತಾ ಇಲ್ಲ, ಆ ರೀತಿ ಬರುತ್ತೆ. ಆದರೆ ಅವ್ರು ಸುಮ್ಮನೆ ಸಿಗೋದಿಲ್ಲ, ಪ್ರಸಂಗ ಬಂದ ಹುಡ್ಕೊಂಡು ಹೋಗ್ಬೇಕಷ್ಟೆ. ದೇವ್ರು ಹಾಗೇನೆ ಪ್ರಸಂಗ ಇದ್ದೇ ಇದೆ ನಮಗೆ. ಏನಾಗಬೇಕು ನಾವೀಗ ಮುಕ್ತರಾಗಬೇಕಾದ್ರಿಂದ ದೇವರನ್ನು ಕಾಣಲೇಬೇಕು. ಅದಕ್ಕೆ ನಮಗೆ ಉತ್ತರ ಇದು. ಮೂಲ ಕಾರಣ ಯಾವಾಗಲೂ ಏನಾಗೋದಿಲ್ಲ, ಕಾಣಬೇಕು ಅಂತ ನಿಯಮ ಇಲ್ಲ. ಗೊತ್ತಾಯ್ತು. ವಾಚ್ ಮಾಡಿದ್ರೆ ಯಾರು ಗೊತ್ತು ನಮಗೆ ಗೊತ್ತು, ವಾಚ್ ಮಾಡಿದ್ರೆ ಯಾರು ಗೊತ್ತು, ಕಂಪ್ನಿ ಹೆಸರಿದೆಯೇ ಹೊರತು ಮಾಡಿದ ವ್ಯಕ್ತಿ ಇದ್ದಾರಾ? ಅರ್ಥ ಆಯ್ತಾ? ಯಾವುದೇ ಪದಾರ್ಥ ತೊಗೊಂಡ್ರು ಕೂಡ ಮೂಲ ಕಾರಣ ನಮಗೆ ಕಾಣೋದಿಲ್ಲ. ಮಕ್ಕಳಿಗೆ ಹೇಳಬೇಕಿದ್ದೀರ ಹಾಗೆ ದೇವರು ಕಾಣೋದಿಲ್ಲ ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಗೊತ್ತಾತ ತೋರಿಸೀಗ. ಅವನಿಲ್ಲದೆ ನಾವು ಬಂದಿಲ್ಲ, ಬಟ್ ಅವ್ರಿಗೆ ಕಾಣೋದಿಲ್ಲ. ಈಗ ಅವ್ನು ಇದ್ದಾನೆ, ಎಲ್ಲೋ ನಾಶೇನೂ ಆಗಿಲ್ಲ, ಆ ಜೀವ ಎಲ್ಲೋ ಇದೆ. ಮುತ್ತಾತನಾಗಿ ಅವನು ಇಲ್ಲದೆ ಹೋದರೂ ಕೂಡ ಏನಾಗಿದ್ದಾನೆ, ಒಬ್ಬ ಜೀವನಾಗಿ ಇದ್ದೇ ಇದ್ದಾನೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಕಣ್ಣಿಗೆ ಕಾಣೋದ್ರ ಮಾತ್ರ ಓದ್ತೇವೆ ಅಂದರೆ ಆ ರೀತಿ ನೀವು ಎಷ್ಟೋ ಒಪ್ಲಕ್ಕಾಗೋದಿಲ್ಲ, ನೆನಪಿಟ್ಕೊ ಅಂತ ಹೇಳ್ತಾರೆ. ಆದರೆ ಎಲ್ಲ ಒಪ್ತೀಯ, ದೇವ್ರನ್ನ ಮಾತ್ರ ಒಪ್ಪೋದಿಲ್ಲ ಅಂತ ಹೇಳ್ತೀಯ. ಕಾಣದೇ ಇರೋ ಎಲ್ಲ ಪದಾರ್ಥ ಒಪ್ಪಿದ ನೀನು ದೇವ್ರ ಮಾತಿಗೆ ಯಾಕೆ ಒಪ್ಪೋದಿಲ್ಲ? ಅವನಿಗೆ ಅರ್ಥ ಆಗುತ್ತಾಗ. ಯಾಕೆ ಇವರಿಗೆ ಹೇಳೋಕ್ಕೆ ಬರೋದಿಲ್ಲ ಅದರಿಂದ ಅರ್ಥ ಆಗಲ್ಲ. ಹೇಳಿದ್ರೆ ಮಕ್ಕಳು ಕೂಡ ಏನು ಮಾಡ್ಕೋತಾರೆ, ಆ ವಯಸ್ಸಲ್ಲಿ ಟ್ರೈನಪ್ ಮಾಡಬೇಕು. ಅದನ್ನೇ ಪ್ರಹ್ಲಾದ ಹೇಳಿದ್ರು, ಕೌಮಾರಾಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವ. ಆಗ ಹೇಳಿದರೆ ಅರ್ಥ ಆಗುತ್ತೆ ಅವ್ರಿಗೆ. ಆಗಲೇ ಏನಾಗಿದೆ, ಈಗ ನೀವು ಶೇಪ್ ಮಾಡಬೇಕಾದ್ರೆ ಬಳ್ಳಿನ ಮೊದಲೇ ಪ್ಲಾನ್ ಮಾಡ್ತಾರೆ ಯಾರು ಹಬ್ಬಿಸ್ಬೇಕು ಅಂತ. ಆ ಮರ ಆದಮೇಲೆ ಹಬ್ಬಿಸೋಕ್ಕೆ ಬರೋದಿಲ್ಲ, ಆಮೇಲೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅವರನ್ನು ಅವರೇ ಕೇಳಿ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಅವರೇ ಕೇಳಿ, ಸರಿಯಾಗಿ ಹೇಳೋದಿಲ್ಲ ಇವರು. ಆಮೇಲೆ ಹೇಳಿದ್ರು ಕೂಡ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಯಾವಾಗ ಹೇಳಬೇಕಾದ್ರೆ ಮುಂಚೆ ಹೇಳಬೇಕು. ಇವತ್ತು ನಮ್ಮಲ್ಲಿ ಆಗಿರೋ ತಪ್ಪದು. ಯಾವಾರೋ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ, ಇವರೇ ಚೇಂಜ್ ಆಗಬೇಕು, ಅವರಂತೂ ಚೇಂಜ್ ಆಗೋದಿಲ್ಲ. ಏವಂ ಹರಿಹಿ ಕಾರಣೇಶು ಸ್ಥಿತಃ ಕಾರ್ಯಜನೇರನೋ, ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯ. ಮತ್ತು ಅರ್ಥೋಯಂ ಬ್ರಹ್ಮಸೂತ್ರಾಣ. ಹುಡುಕಿದ್ರೆ ಕಾಣುತ್ತೆ ಅಷ್ಟೇ, ಹುಡುಕಿದ್ರೆ ಕಾಣುತ್ತೆ. ಕೆಲವೊಂದು ಕಾಣಲೇಬೇಕು. ಸಮಸ್ಯೆ ಬಂದಾಗ ಕಾಣಬೇಕು. ನಮ್ಮ ಸಮಸ್ಯೆ ಬಂದಾಗಿದೆ ಈಗ, ಅದಕ್ಕೇನು ಮಾಡಬೇಕೀಗ? ಕಾಣಲೇಬೇಕು. ಯಾವಾಗ? ಇಲ್ಲ ನಿಯಮ ಮಾಡಬಾರ್ದು. ಅಲ್ಲ, ಕಾಣಬೇಕಾಗಿಲ್ಲ. ನಿಮಿತ್ತ ಕಾಣಬೇಕಾಗಿಲ್ಲ. ಆದರೆ ಕೆಲವು ನಿಮಿತ್ತ ಕಾರಣ ಕಾಣಲೇಬೇಕು. ಎಲ್ಲಿ ಪ್ರಾಬ್ಲಮ್ ಇದೆ, ಲಾಕ್ ತಂದ್ರಿ ಪ್ರಾಬ್ಲಮ್ ಬಂತು, ಯಾರಾಗ ರಿಪೇಟ್ ಮಾಡಿ ಏನು ಮಾಡ್ತಾರೆ ಅದನ್ನು ಅವ್ರಿಗೆ ಕೊಡಿ ಅಂತಾರೆ. ಉಳಿದವ್ರು ಬಿಟ್ಲಕ್ಕೆ ಹೋಗೋದಿಲ್ಲ. ಅದನ್ನು ಅಕಸ್ಮಾತ್ ಬಿಟ್ಟುಬಿಟ್ರೆ ಆಮೇಲೆ ಅವ್ರು ರಿಪೇರಿ ಮಾಡೋಲ್ಲ. ಅದಕ್ಕೆ ನೀವು ಯಾಕೆ ಹ್ಯಾಂಡ್ಲ್ ಮಾಡಿದಿರಿ? ನಮ್ಮ ಕೆಲಸ ಅದು. ನೀವು ಹ್ಯಾಂಡ್ಲ್ ಮಾಡಿ ಕೆಳಿಸಿದ್ರಿ, ನಾವು ರೆಸ್ಪಾನ್ಸಿಬಲ್ ಅಂದ್ಬಿಡ್ತಾರೆ. ಅವ್ರಿಗೆ ತೋರಿಸ್ಬೇಕಷ್ಟೆ. ಹಾಂ, ಅದು ಮುಂದಿನ ಪ್ರಶ್ನೆ. ನೋಡಬೇಕಾ ಬಿಡೋಕೆ ಓದಿರೋ ಪ್ರಶ್ನೆ. ನೋಡಬೇಕು ಅಂತ ಆಯಿತು, ಹೋದ. ಈಗ ತಾವು ಯಾರೋ ಮಾಡಿದ್ರೆ ಹಕ್ಕಿದೆ ನಮಗೆ ಕೇಳೋದಕ್ಕೆ. ಕರಿಯವನ್ನ ದೇವ್ರನ್ನಾಗೆಲ್ಲ ಕರೆಯಕ್ಕೆ ಬರೋದಿಲ್ಲ. ಏನು ಮಾಡಬೇಕಾಗ? ಪ್ರಾರ್ಥನೆ ಮಾಡಬೇಕಷ್ಟೆ. ದೊಡ್ಡವ್ರು ಕರೆಯೋಕ್ಕಾಗತ್ತಾ? ಚಿಕ್ಕವ್ರು ದೊಡ್ಡವ್ರು ಕೇಳೋಕ್ಕೆ ಬರೋದಿಲ್ಲ. ಕೇಳಿದ್ರು ಕೂಡ ಯಾವ ರೀತಿ ಕೇಳಬೇಕು? ಅದನ್ನು ವಿನಯದಿಂದ ವಿನಂತಿಯಾಗಿ ಕೇಳಬೇಕೆ ಹೊರತು ಆರ್ಡರಾಗಿ ಕೇಳೋಕ್ಕೆ ಬರೋದಿಲ್ಲ. ಚಿಕ್ಕವ್ರನ್ನ ಆರ್ಡರ್ ಮಾಡೋಕ್ಕೆ ಬರೋದಿಲ್ಲ. ಏವಂ ಹರಿಹಿ ಕಾರಣೇಶು ಸ್ಥಿತಃ ಕಾರ್ಯಜರೇರನು ಕಾರ್ಯಾಣಿ ಅನುಪ್ರವಿಷ್ಟ ಸನ್ ಪ್ರಥಮಂ ತತ್ರ ದೃಶ್ಯತೆ. ಮೊದಲು ಕಾಣಿಸ್ತಾನೆ ದೇವರು, ಆಗ ನಾವು ಯಾರೂ ಇಲ್ಲ ನೋಡಲಿಕ್ಕೆ. ಇವತ್ತು ಕುಂಬಾರ ಮಾಡ್ಬೇಕಾದ್ರೆ ಕಾಣಿಸ್ತಾನೆ, ತೋಟಿಗೆ ಮಾಡ್ಬೇಕು ಕಾಣಿಸ್ತಾನೆ, ಮಾಡಿದ್ಮೇಲೆ ಕಾಣಿಸೋದಿಲ್ಲ. ಅದಕ್ಕೆ ಈ ದೇವರು ಮಾಡಿ ಆಗಿಬಿಟ್ಟಿದೆ, ಕಾಣಿಸೋದಿಲ್ಲ. ಆಗ ನಾವಿಲ್ಲ. ಆಗ ನೋಡ್ಬೋದಾಗಿ ಏನು ಮಾಡೋಕ್ಕಾಗಿತ್ತು? ಆಗಿದ್ದರೆ ನಮಗೆ ಕಾಣಿಸ್ತಿತ್ತು, ಆಗಿಲ್ಲ ನಾವು. ಅಂದರೆ ನಮ್ಮ ತಪ್ಪ ಅವ್ರ ತಪ್ಪ? ಈಗ ನಾವು ನೋಡಬೇಕು ಅಂತಿದ್ರೆ ಇರಬೇಕಾಗಿತ್ತು. ಇಲ್ಲ ಅಂದರೆ ಒಪ್ಕೋಬೇಕು. ಸ್ವತಂತ್ರರಲ್ಲ, ಅಲ್ಲಿ ತಾತ್ಪರ್ಯ ಎಂಡ ಇಲ್ಲ ಆಗುತ್ತೆ. ಈಗ ಸ್ವತಂತ್ರರಾಗಿದ್ದರೆ ಏನು ಮಾಡೋದು? ನೆಕ್ಸ್ಟ್ ಟೈಮ್ ಮಾಡೋಕ್ಕಾದ್ರೆ ಇದ್ದೇ ನೋಡ್ತೀವಿ ಅಂತ ಹೇಳ್ತೀಯಾ? ಇಲ್ಲ. ತತ್ಸಂಭವ ಕವಿರತೋ ಅನ್ಯದಪಶ್ಯಮಾನಃ ತ್ವಂ ಬೀಜಮಾತ್ಮನಿ ತತಂ ಸ ಬಹಿರ್ವಿಚಿನ್ವನ್ ನಾವಿಂದತ್ ಅಬ್ಧಶತಮಪ್ಸು ನಿಮಜ್ಯಮಾನೋ ಜಾತೆ ಅಂಕುರೇ ಕಥಮಿಹ ಉಪಲಭೇತ ಬೀಜಂ. ಬ್ರಹ್ಮದೇವರು ಹುಟ್ಟಿದ ಮೇಲೆ ದೇವರು ಅವ್ರಿಗೂ ಕಾಣಲಿಲ್ಲ ತಕ್ಷಣವೇ. ಸಾಮಾನ್ಯ ಕಡೆ ಅವರ ವಿಶೇಷ ರೂಪದಲ್ಲಿ ಕಾಣಿಸಲಿಲ್ಲ. ಎಲ್ಲ ಕಡೆ ಹುಡುಕಿದರು. ಅನ್ಯದ ಅಪಶ್ಯಮಾನಃ, ಬೇರೆ ಯಾವುದಿಲ್ಲ. ಮೇಲೆ ಅವ್ಯಾಕೃತ ಆಕಾಶ, ಕೆಳಗಡೆಗೆ ಪ್ರಳಯೋದಕ ತಾವಿದ್ದಾರಷ್ಟೇ. ತಾವು ಕೂತರ ಪದ್ಮ, ಇನ್ನೇನು ಕಾಣ್ತಾ ಇಲ್ಲ. ಎಲ್ಲ ಕಡೆ ಹುಡುಕಿದರು. ತ್ವಾಂ ಬೀಜಮಾತ್ಮನಿ, ಬೀಜಂ ಮೂಲ ಕಾರಣ ನಿನ್ನನ್ನು ಎಲ್ಲ ಕಡೆ ಹುಡುಕಿದರು. ಬಹಿರ್ವಿಚಿಂತೆಯನ್ನು ಎಲ್ಲೂ ಕಾಣಲೇ ಇಲ್ಲ. ಎಷ್ಟು ದಿವಸ ಹುಡುಕಿದ್ರು ಗೊತ್ತಾ? ನಾವಿಂದ ಅಬ್ಧಶತಂ 100 ವರ್ಷ ಹುಡುಕಿದ್ರು ಸಿಗಲಿಲ್ಲ ಅವರು. 100 ವರ್ಷ ಹುಡುಕಿದ್ರು ಕೂಡ. ಯಾರು? ಬ್ರಹ್ಮದೇವರು ಹುಡುಕಿದ್ರು ಕೂಡ. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಸ್ವಾರಸ್ಯ ಅಂದರೆ ನಾವು ಪರಮಾತ್ಮ ಜಿಜ್ಞಾಸೆ ನಾವು ಮಾಡ್ತೇವೆ, ಬ್ರಹ್ಮದೇವ್ರನ್ನೂ ಜಿಜ್ಞಾಸೆ ಮಾಡ್ತೇವೆ. ಬ್ರಹ್ಮನೇ ಜಿಜ್ಞಾಸೆ ಮಾಡಿದ್ದಾರನ್ನು ಪರಮಾತ್ಮನು. ಎಷ್ಟು ದೀರ್ಘಕಾಲ? 100 ವರ್ಷ. ಆಗ ದೇವರು ಕಾಣಿಸ್ತಾನೆ.
ಅವರಿಗೆ ಅಂದರೆ ನಾವೆಲ್ಲ ಏನು ಮಾಡಬೇಕು, ಹೆಚ್ಚು ಕಡಿಮೆ ನಮಗೆ 100 ವರ್ಷಕ್ಕೆಲ್ಲ ಕಾಣೋದಿಲ್ಲ. ಏನು ಮಾಡ್ಬೇಕು ನಾವು? ಜನ್ಮ ಜನ್ಮಗಳ ಸಾಧನೆ ಮಾಡಬೇಕು. ಗೊತ್ತಾಯ್ತಾ? ಒಂದು ಜನ್ಮಕ್ಕೆಲ್ಲ ಕಾಣೋದಿಲ್ಲ. ಜಾತೆ ಅಂಕುರೇ ಕಥಮಿಹೋಪಲಭೇತ ಬೀಜಂ. ಆಗ ಅವರು ತೀರ್ಮಾನ ಮಾಡಿಕೊಂಡ್ರು, ಓಹೋ ಇದಕ್ಕೆ ಬೀಜವಾದ ಜಡ ಪ್ರಕೃತಿ ಕಾಣೋ ಸಂಭವ ಇಲ್ಲ, ವಿಕಾರ ಹೊಂದಿಬಿಟ್ಟಿದೆ. ಇನ್ನು ಮೂಲ ಕಾರಣ ಹುಡುಕ್ಬೇಕಷ್ಟೆ. ಹುಡುಕಿದ್ರು, ಆಗ ಸಿಕ್ಕ ಪರಮಾತ್ಮ. ಸತ್ವಾಮಾತ್ಮಯೋನಿ ಸ ತ್ವಾಂ ಆತ್ಮ ತ್ವಾತ್ಮಯೋನಿರತಿ ವಿಸ್ಮಿತ ಆಶ್ರಿತೋಬ್ಜಂ ಕಾಲೇನ ತೀವ್ರ ತಪಸ ಪರಿಶುದ್ಧ ಭಾವ. ಭಾರಿ ತಪಸ್ ಮಾಡಿದರು. ಆ 100 ವರ್ಷದಿಂದ ಉಪಯೋಗ ಏನಾಯಿತು ಅಂದರೆ ಶುದ್ಧವಾಯಿತು ಮನಸ್ಸು. ಮೊದಲೇ ಶುದ್ಧ ಅವರು, ಮತ್ತೆ ಶುದ್ಧವಾದರು. ಈ ಪದ ಎಲ್ಲಿ ಬಂದಿದೆ? ಶುದ್ಧರಾದರು ಮತ್ತೆ ಶುದ್ಧ ಮಾಡ್ತಾರೆ ಅಂಥೇಳಿ. ಶುದ್ಧ ಪ್ರಕೃತ ಶುದ್ಧ ಹೃದಯ ಛನ್ ಏನು ಎಲ್ಲಿ ಬಂತು? ಎಲ್ಲಿ ಎಲ್ಲಿ? ಕಾಷ್ಟಮೌನ ಪದದಾಪವಾಸಂ ಶುದ್ಧ ಪ್ರಕೃತ ಶುದ್ಧರು. ಕಾಷ್ಟಮೌನ ವ್ರತ ಆಚಾರ್ಯರು ಮಾಡಿದರು. ಯಾಕೆ? ಶುದ್ಧರಾಗಲಿಕ್ಕೆ. ಅವ್ರು ಶುದ್ಧರಲ್ವ, ಶುದ್ಧರೇ. ಇನ್ನೂ ಏನು ಮಾಡಿ ಶುದ್ಧರಾದವ್ರು ಏನು ಮಾಡಿದರು? ಮತ್ತೆ ಶುದ್ಧರಾದರು. ಇದೇನು ತೋರಿಸ್ತಾರಾಗ? ದೇವರ ಶುದ್ಧಿ ಇನ್ನೂ ದೊಡ್ಡದು ಅಂತ ಅರ್ಥ. ಆಚಾರ್ಯ ಎಷ್ಟು ಶುದ್ಧರು, ಅವರಿಗಿಂತ ದೊಡ್ಡ ಶುದ್ಧಿ ಯಾರಿಗಿದೆ? ದೇವರಿಗಿದೆ. ಇಲ್ಲೇ ತಾತ್ಪರ್ಯನೇ ಹೊರತು ಅಲ್ಲಿ ಬಡಿಯಲ್ಲೂ ತಾರತಮ್ಯ ಇದೆ. ದೇವ್ರನ್ನ ಮುಟ್ಟೋ ಮಡಿ ಬೇರೆ, ಬರೀ ನೈವೇದ್ಯ ಮಾಡೋ ಮಡಿ ಬೇರೆ, ಗೊತ್ತಾಯ್ತಾ? ಸಂಧ್ಯಾವಂದನೆ ಮಡಿ ಬೇರೆ, ಅನೇಕ ಮಡಿಗಳ ತಾರತಮ್ಯ ಇದೆ. ಇವತ್ತು ಮಡಿನೇ ಎಲ್ಲ ಮರಿ ತಾರತಮ್ಯ ಪ್ರಶ್ನೆ ಬರೋದಿಲ್ಲ. ಮಡಿ ಇದ್ದರೆ ಎಷ್ಟೆಷ್ಟು ಮಡಿ ಅಂತ ಆಮೇಲೆ ಪ್ರಶ್ನೆ ಬರುತ್ತೆ. ಕೊನೆಗೆ ದೇವ್ರನ್ನ ಕಂಡ್ರು. ಯಾರು? ಬ್ರಹ್ಮದೇವರು. ವಾಯುದೇವರು ಹುಟ್ಟಿಲ್ಲ ಇನ್ನೂ ಕೂಡ. ವಾಯುದೇವರು ಹುಟ್ಟ ವಾಸುದೇವ ಸಂಕಷ್ಟ ಆಗ ಹುಟ್ಟೋರು. ಬಟ್ ಏನಿಲ್ಲ ಅವರಿಗಾಗ ನಮ್ಮಂತೆ ಅಜ್ಞಾನ ಇತ್ಯಾದಿ ರೆಡಿ ಇದ್ದಾರೆ ಅಷ್ಟೇ. ಇವ್ರು ಕೂಡಿಸಿದ್ದಾರೆ, ಅವ್ರು ಕೂಡಿಸಿಲ್ಲ ಅಷ್ಟೇ ಹೊರತು ಉಳಿದ ದೃಷ್ಟಿಯಿಂದ ಯಾವ ನ್ಯೂನತೆ ಇಲ್ಲ. ಉಳಿದವರಿಗೆ ನ್ಯೂನತೆ ಇದೆ, ಅವರಿಗಿಲ್ಲ. ಆತ್ಮ ಅಂತ ಹೇಳ್ತಾರೆ. ಸ್ವಾಂ ಆತ್ಮನಿ ಈಶ ಭುವಿ ಮುಂದೆ ಹಿಂದಿಂದಾಗಿಲ್ಲ ಇನ್ನು. ತಥೋ ಅಂಕುರೇ ಕಥಮಿಹ ಉಪಲಭೇತ ಬೀಜಂ ಸತ್ವ ಆತ್ಮಯೋನಿ ಅತಿ ವಿಸ್ಮಿತ. ಭಾರಿ ಆಶ್ಚರ್ಯ ಆಯ್ತು ಅವ್ರಿಗೆ. ಬ್ರಹ್ಮದೇವರಿಗೆ ಯಾವುದು ಕಂಡ್ರೂ ಆಶ್ಚರ್ಯ ಆಗೋದಿಲ್ಲ. ಇಬ್ಬರು ಕಂಡ್ರೆ ಮಾತ್ರ ಆಶ್ಚರ್ಯ. ಲಕ್ಷ್ಮೀನಾರಾಯಣರ ಕಂಡ್ರೆ ಮಾತ್ರ ಯಾವಾಗ ಆಶ್ಚರ್ಯ. ನಮಗೂ ಆವಾಗ ಆಶ್ಚರ್ಯ ಆಗುತ್ತೆ. ಹೊಸದ ಕಂಡಾಗ ಆಶ್ಚರ್ಯ ಆಗುತ್ತೆ. ಹಳೆಯದ ಕಾಯ ನೋಡಿದ್ದೀನಿ ಬಿಡಿ ಅಂತ ಹೇಳ್ಬಿಡ್ತಾರೆ. ದೇವರು ಹಾಗಲ್ಲ. ಪರಮಾಶ್ಚರ್ಯಪಟ್ಟರು. ಪರಿಶುದ್ಧರಾದರು, ನೋಡಿದರು, ಪರಮಾಶ್ಚರ್ಯಪಟ್ಟರು. ಆತ್ಮಾನಂ ಆತ್ಮಾತ್ಮನೀಶ ಆತ್ಮನಿ ಈಶ. ಪರಮಾತ್ಮ ಯಾರು ಅಂದರೆ ಸ್ವಾಮಿ. ಆತನನ್ನು ಒಳಗೆ ನೋಡ್ತಾ ಇದ್ದಾರೆ. ಭುವಿ ಗಂಧಮಿವ ಅತಿ ಸೂಕ್ಷ್ಮಂ. ಹೇಗೆ? ಅದನ್ನು ಹರಿಕತಾಂತರ ಹೇಳೋದು. ಪರಿಮಳವು ಸುಮನದೊಳಗೆ. ಗಂಧ ಮೂಗು ಸರಿ ಇಲ್ಲ. ಏನು ಮಾಡಿದ್ರೆ ಕಣ್ಣಿಂದ ಗಂಡ ಕಾಣೋದೇ ಇಲ್ಲ. ಮೂಗು ಸರಿ ಇದ್ದರೆ ಕಾಣಿಸ್ತದೆ. ಒಂದು ನೋಡೋರು ರೂಪ ಕಾಣೋ ಇಂದ್ರಿಯ ಬೇರೆ, ಅದ್ರ ವಾಸನೆ ಕಾಣಿಸೋ ಇಂದ್ರಿಯ ಬೇರೆ. ಕೊನೆಗೆ ಏನಾಯಿತು ಅಂದರೆ ಗಂಧ ಹೇಗೆ ಅಲ್ಲಿದ್ದರೂ ಕೂಡ ಅತಿ ಸೂಕ್ಷ್ಮವಾಗಿದ್ದು ಆ ಜ್ಞಾನೇಂದ್ರಿಯ ಇದ್ದರೆ ಮಾತ್ರ ಕಾಣಿಸುತ್ತೆ. ಹಾಗೆ ಅವರಿಗೆ ಕಂಡ. ಆತ್ಮನಿ ಈಶಂ. ಆತ್ಮಯೋನಿ ಅಂದರೆ ಪರಮಾತ್ಮನಿಂದ ಹುಟ್ಟಿದ ಬ್ರಹ್ಮದೇವರು ಆತ್ಮನಿ ತಮ್ಮ ಒಳಗೆ ಪರಮಾತ್ಮನನ್ನು ಕಂಡರು. ಆತ್ಮಯೋನಿ ಅಂದ್ರೇನು? ಆತ್ಮನಿಂದ ಹುಟ್ಟಿದವರು ಅಂತ ಅರ್ಥ. ಯೋನಿ ಅಂದ್ರೇನು? ಕಾರಣ ಅಂತ. ಗೊತ್ತಾಯ್ತಾ? ಆತ್ಮ ಸಂಭವ ಅಂದ್ರೆ ಸ್ವಯಂಭವ ಅಂದ್ರೆ ಒಂದೇ, ಆತ್ಮಯೋನಿ ಅಂದ್ರೆ ಒಂದೇ. ಭೂತೇಂದ್ರಿಯ ಶಾಸ್ತ್ರಯೋನಿತ್ವ ಬಂದಿಲ್ವಾ? ಹಾಗೆ ಆತ್ಮಾತ್ಮನೀಶ ಭುವಿ ಗಂಧಮಿವ ಅತಿ ಸೂಕ್ಷ್ಮಂ. ಭುವಿ ಗಂಧ ಅಂತ ಯಾತಕ್ಕೆ ಕರೆದ್ರು? ಗಂಧ ಎಲ್ಲಿರೋದು? ಪೃಥ್ವಿಯೊಳಗೆ. ನಮಗೆ ಪೃಥ್ವಿ ಕಂಡ್ರು ಏನು ಕಾಣಿಸೋದಿಲ್ಲ? ಗಂಧ ಕಾಣಿಸೋದೆ. ಪೃಥ್ವಿ ಕಂಡ್ರು ಕೂಡ ಗಂಧ ಹಾಗೆ ಕಾಣಿಸೋದಿಲ್ವೋ? ನಮಗೆ ಬೇರೆ ನೋಡಿದ್ರು ಕೂಡ ಮೊದಲು ದೇವರು ಕಾಣಿಸೋದಿಲ್ಲ, ಆಮೇಲೆ ಕಂಡ್ರು. ಅದು ದೃಷ್ಟಾಂತ ಕೊಟ್ಟರು. ಒಂದೇ ವಸ್ತು, ಒಂದು ವಸ್ತುವಿನ ವಸ್ತು ಗುಣಗಳು ಬೇರೆ ಅಲ್ಲ. ಆದರೆ ಯಾವ ವಸ್ತುವಿನಿಂದ ಹೂವನ್ನು ನೋಡ್ತಾನೋ ಅದೇ ವಸ್ತು, ಅದೇ ಕಣ್ಣಿಗೆ ವಾಸನೆ ಕಾಣೋದಿಲ್ಲ. ಅದೇ ರೀತಿಯಲ್ಲಿ ದೇವರು ಪರಿಮಳವು ಸುಮನದೊಳಗೆ ಅರಣ್ಯೊಳಗಿಪ್ಪಂತೆ ಅಂತ ಹೇಳಿದ್ರಲ್ಲ, ಅದು ಸಾರಸ್ಯ ಅಲ್ಲಿದೆ. ಭೂತ ಇವೆಲ್ಲ ಸೇರಿಸ್ಕೊಂಡ್ರೆ ಆಗ ಹರಿಕತಾಮೃತ ಸಾರ ಅರ್ಥ ಆಗುತ್ತೆ. ಇಂದ್ರಿಯ ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ. ಆಮೇಲೆ ನೋಡಿ ಎಲ್ಲ ಕಡೆಗೂ ವ್ಯಾಪ್ತರಾದ ಪರಮಾತ್ಮನ ಕಂಡರು. ಮೊದಲು ಎಲ್ಲೂ ಕಂಡಿರಲಿಲ್ಲ, ಆಮೇಲೆ ಏನಾದರೂ ಎಲ್ಲ ಕಡೆ ಕಾಣಕ್ಕೆ ಶುರುವಾಗಿಬಿಟ್ರೆ. ಪ್ರತಿಯೊಂದು ಹೋದಲ್ಲೂ ವಾಸನೆ ಕಾಣಕ್ಕೆ ಶುರುವಾಯಿತು. ಭೂ ಸರಿ ಮಾಡ್ಕೊಂಡ ತಕ್ಷಣ ಏನಾಯ್ತಾಗ ಆಗೆಲ್ಲ ಕಾಣಕ್ಕೆ ಶುರುವಾಯಿತು. ಅವರಿಗೆ ಬ್ರಹ್ಮದೇವರಿಗೆ ಇದೆಲ್ಲ ಯಾತಕ್ಕೆ ಅಂತ ಕೇಳಿದರೆ, ದೇವ್ರ ವಿಷಯದಲ್ಲಿ ಅವರು ಸರ್ವಜ್ಞರು. ಲಕ್ಷ್ಮೀನಾರಾಯಣ ವಿಷಯ ಬಂದ ಮಾತ್ರ ಏನಾಗೋದಿಲ್ಲ? ಸರ್ವಜ್ಞರಲ್ಲ. ತಪ್ಪು ತಿಳಿಯೋದಿಲ್ಲ. ಇಲ್ಲ ಅಂತ ತಿಳ್ಕೊಳ್ಳಿಲ್ಲ. ಯಾರು ಅಂತ ಕೇಳಿದರು. ಹೇಗೆ ಅಂತ ಕೇಳಿದರೆ ಹೊರತು ಇಲ್ಲ ಅಂತ ತಿಳ್ಕೊಂಡು ಹೀಗಿದೆ ಅಂತ ಹೇಳಲಿಲ್ಲ. ಇದು ಅವರು ಬ್ರಹ್ಮದೇವರ ಜ್ಞಾನದ ವಿಶೇಷತೆ.
ಏವಂ ಸಹಸ್ರ ವದನಾಂಘ್ರಿ ಶಿರಃ ಕರೋರು ನಾಸಾಸ್ಯ ಕರ್ಣ ನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪ ಮುದಂ ವಿರಿಂಚಃ. ಏವಂ ಹೀಗೆ ಸಹಸ್ರವದನ, ಸಹಸ್ರ ಅಂಘ್ರಿ, ಸಹಸ್ರ ಶಿರಸ್ಸು, ಸಹಸ್ರ ಕರ, ಸಹಸ್ರ ಊರು, ಕರಸ ಮೂಗು, ಸಹಸ್ರ ಮುಖ, ಸಹಸ್ರ ಕರ್ಣಗಳು, ಕಣ್ಣುಗಳು, ಸಹಸ್ರ ಆಭರಣಗಳು, ಆಯುಧಗಳು, ಸಹಸ್ರ ಅನಂತ ಅಂತ ಇವುಗಳಿಂದ ಕೂಡಿದ ಪರಮಾತ್ಮನನ್ನು ಸ್ಪಷ್ಟವಾಗಿ ಕಂಡು. ಮೊದಲು ಹ್ಯಾಕೆ ಕಂಡಿದ್ರು? ಅಸ್ಪಷ್ಟವಾಗಿ ಕಂಡಿದ್ರು. ಈಗ ಸ್ಪಷ್ಟ ಕಾಣದೇ ಇರೋದಿಲ್ಲ. ಅವರು ಸ್ಪಷ್ಟ ದೂರದಿಂದ ಯಾರೋ ಕಾಣಿಸ್ತಾರೆ, ಕಂಡ್ರೆ ಈಗ ಹತ್ತಿರ ಯಾರು ಅಂತ ಗೊತ್ತಾಯ್ತು, ವಿಶೇಷ ಅಂಶ ಗೊತ್ತಾಯ್ತು. ಆ ರೀತಿಯಲ್ಲಿ ಮಹಾಪುರುಷ ಅಂತ ಕರೆದು, ಮೊದಲು ಏನಂತ ಕರೆದಿದ್ರು? ಪುರುಷ. ಈಗ ಮಹಾಪುರುಷ. ನಿಮಿತ್ತ ಕಾರಣಗಳು ಅನೇಕ. ಮುಖ್ಯ ಕಾರಣ ಏನಂತ ಕರೀತಾರೆ? ಮಹಾಮುಖ್ಯ ಕಾರಣ ಅಂತೀವಲ್ಲ ಹಾಗೆ. ಉದಂ ವಿರಿಂಚಃ. ಆಗ ಭಾರಿ ಖುಷಿ ಆಯಿತು ಅವರಿಗೆ. ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ. ಇವ್ರು ಏನೇನೋ ನೋಡಿ ಖುಷಿ ಪಡ್ತಾರೆ ಜನ. ನಿಜವಾಗಲೂ ಖುಷಿ ಆಗೋದು ಯಾವಾಗ? ಮತ್ತು ಅಪರಿಮಿತ ಇನ್ಕಂಪೇರಬಲ್ ಆನಂದ ಆಗೋದು ದೇವರು ಕಂಡಾಗ ಮಾತ್ರ. ಅದಕ್ಕೆ ಅವ್ರು ಕಂಡಾಗ ಏನಂತೇಳಿ ಖುಷಿ ಪಟ್ಬಿಡ್ತಾರೆ. ಹೊರಗವ್ರಿಗೆ ಉಪದೇಶ ನೆರವಾಯಿ ಚೆನ್ನಾಗಿ. ಈಗ ಇನ್ನೇನು ಬಾಕಿ ಇಲ್ಲ. ಎಂಡ್ ಅದು ಸಾಧನೆ ಎಂಡ್ ಅಂತ ಇನ್ನೇನೇ ಇಲ್ಲ. ಪ್ರತಿ ಸ್ಕಂದದಲ್ಲೂ ಒಂದೇ ಸರಿತಾರೆ. ಪ್ರತಿ ಸರ್ತಿ ಏನು ಮಾಡ್ತಾರೆ? ಬೇರೆ ಬೇರೆ ಆ್ಯಂಗಲಲ್ಲಿ ಹೇಳ್ತಾವೆ. ಕಂಟಿನ್ಯೂ ಮಾಡ್ತಾರೆ ಕೆಲವು ಆ್ಯಂಗಲ್ ಚೇಂಜ್ ಮಾಡ್ತಾರೆ. ದ್ವಿತೀಯ ಸ್ಕಂದನೇ ಶುರು ಮಾಡಿದ್ದಾರೆ. ದ್ವಿತೀಯ ಸೃಷ್ಟಿ ಮಾಡಲಿಲ್ಲ. ಶುರು ಮಾಡಿದಾಗ ಅಲ್ಲಿಂದ ಮುಂದುವರೆಸ್ತಾ ಬಂದು ಆಗಲೇ ಚತುರ್ಶ್ಲೋಕಿ ಭಾಗವತ ಹೇಳಿದ್ದೆ, ಗೊತ್ತಾಯ್ತಾ? ಪ್ರತಿ ಸ್ಕಂದಲ್ಲೂ ಬರುತ್ತೆ. ಕೆಲವೊಮ್ಮೆ ಮುಂದಿಂದ ಹೇಳ್ತಾರೆ, ಕೆಲವೊಮ್ಮೆ ಹಿಂದಿಂದ ಹೇಳ್ತಾರೆ, ಕೆಲವೊಮ್ಮೆ ಅದನ್ನೇ ಬೇರೆ ಆ್ಯಂಗಲಲ್ಲಿ ಹೇಳ್ತಾರೆ. ಅದೆಲ್ಲ ಬಂದಿದ್ದಕ್ಕೆ ಏನು ರಿಪಿಟೇಷನ್ ಅಲ್ಲ ಅದು. ಜನ ಏನು ಮಾಡಿಬಿಡ್ತಾರೆ, ಅದು ಹೇಳಿಲ್ಲ ಇದು ಯಾವುದು ಜಾಂಗೀರು ಜೇರಿಬಿ ಒಂದೇ ಇರ್ತದೆ, ಅಪ್ಪ ಬೇಡ ಅಂದ್ಬಿಡ್ತಾರೆ. ಹೋದ್ಮೇಲೆ ಗೊತ್ತಾಗತ್ತೆ ಅಲ್ಲ ಅಂಥೇಳಿ ಅವನು ಹಚ್ಚೋಡೋಕ್ಕಾಗಲ್ಲ. ಯಾಕೆ? ಮುಂದೆ ಹೋಗಿ ಆಯ್ತು ಅವನೀಗ. ಅದು ನೋಡೋದಕ್ಕೆ ಏನಕ್ಕೆ ಕಾಣಿಸ್ತು? ಒಂದೇ ರೀತಿ ಕಾಣಿಸ್ತು. ಆ್ಯಕ್ಚುಲಿ ಏನಲ್ಲ, ಒಂದೇ ಅಲ್ಲ. ತುಂಬ ಜನ ಹಾಗೆ ಮಾಡಿನೇ ಮತ್ತೆ ಮತ್ತೆ ಓದೋದಿಲ್ಲ. ಓದಿ ಆಯ್ತಲ್ಲ ಅಂತ ತಪ್ಪು. ಪ್ರತಿ ಸರ್ತಿ ಓದಿದಾಗಲೂ ಏನಿರುತ್ತೆ, ಅಲ್ಲಿರೋ ಅಂಶ ಆಗ ಗೋಚರಿಸುತ್ತೆ. ಮೊದಲ ಸರ್ತಿ ಗೊತ್ತಾಗಲಿಲ್ಲ, ಸೆಕೆಂಡ್ ಟೈಮ್ ಇನ್ನೂ ನೋಡ್ತಾ ತುಂಬ ಜನ ಪರಿಚಯ ಆದಾಗ ಏನು ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ಗೊತ್ತು ಅಂದ್ಬಿಡ್ತಾರೆ. ಇವ್ರನ್ನ ಕೇಳಿದ ಅವ್ರಿಗೆ ಗೊತ್ತು ಅಷ್ಟೇ, ಒಮ್ಮೆಲ್ಲೋ ನೋಡಿದ್ದೆ ಅಷ್ಟೇ. ಅವ್ರ ಹೆಸರು ಏನೋ ಇದೆ, ಇನಿಷಿಯಲ್ಸ್ ಗೊತ್ತಿಲ್ಲ ಇಷ್ಟೇ. ಬರ್ತಾ 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 ಎಲ್ಲಿ ಬರುತ್ತದೋ ಅವ್ರ ಬಗ್ಗೆ ಎಲ್ಲ ಗೊತ್ತು ಅಂದ್ಬಿಡ್ತಾರೆ. ಆದರೆ ಆ್ಯಕ್ಚುಲಿ ಎಲ್ಲ ಗೊತ್ತಾಗಲಿ ಸಾಧ್ಯ ಇದೆ. ಯಾರ ಬಗ್ಗೆ ಎಲ್ಲ ಗೊತ್ತಾಗೋದೇ ಇಲ್ಲ. ಮನಸ್ಸೊಳಗೆ ಎಂಟ್ರಿ ಸಿಗೋದಿಲ್ಲ. ಆದ್ದರಿಂದ ಅಷ್ಟು ಗೊತ್ತು. ಬಟ್ ಮೊದಲಿಗಿಂತ ಮಚ್ ಬೆಟರ್. ಆ ಅರ್ಥದಲ್ಲಿ ದೇವರನ್ನು ಎಷ್ಟು ತಿಳ್ಕೊಂಡ್ರೂ ಕೂಡ ಆನಂದ ವೃದ್ಧಿ ಆಗುತ್ತೆ ಹೊರತು ಅಷ್ಟೇ ಇರೋದಿಲ್ಲ. ಅದಕ್ಕೆ ದೇವರ ಬಗ್ಗೆ ಯಾರು ಕೇಳಿಲ್ಲ, ಒಂದು ಎರಡು ವಿಷಯ ತಿಳ್ಕೋಬೇಕು. ದೇವರಷ್ಟು ಅತ್ಯದ್ಭುತ ಯಾರೂ ಇಲ್ಲ. ಆದ್ದರಿಂದ ಕಂಡ ಮೇಲೆ ಗೊತ್ತಾಗುತ್ತೆ ದೇವರು ಅತ್ಯದ್ಭುತ ಅಂತೇಳಿ. ಅದೇ ರೀತಿಯೇ ದೇವ್ರ ಬಗ್ಗೆ ಕೇಳೋದು ಕೂಡ ಏನದು ಅಷ್ಟು ಅದ್ಭುತ ಯಾವುದೂ ಅಲ್ಲ. ನಾವು ಕೇಳಿಲ್ಲ ಆದ್ದರಿಂದ ಗೊತ್ತಿಲ್ಲ ಅಷ್ಟೇ, ಅಥವಾ ಸರಿಯಾಗಿ ಕೇಳಿಲ್ಲ, ಎರಡು. ಅದಕ್ಕೆ ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವನ್ನು. ಇವತ್ತು ಅಮೆರಿಕಕ್ಕೆ ಹೋದ್ಮೇಲೆ ಅಲ್ಲ, ಕೇಳಿನೇ ಹೋಗ್ಬೇಕು ಅನಿಸ್ಬಿಡುತ್ತೆ ಆಗಲೇ ಅವರಿಗೆ. ಅದು ಏನಾಯಿತು, ಶ್ರವಣದಿಂದ ಬಂದಿತ್ತು. ಆಮೇಲೆ ದರ್ಶನ. ಆ ದೃಷ್ಟಿಯಿಂದ ದೇವ್ರ ಕಂಡ ಆನಂದ ಆಗಿಲ್ಲ ಒಂದು ನಿಜ. ಅದು ಏನು ಆನಂದ ಆಗಿದೆ? ಕೇಳಿದ ಆನಂದ ಆಗಿದೆ. ಹರಿಕಥಾ ಶ್ರವಣ ಮಾಡೋ ನಿರಂತರ. ಹರಿಕಥಾ ಶ್ರವಣ ಮಾಡೋ ನಿರಂತರ. ನಿರಂತರ ಎಂದು ಗ್ಯಾಪೇ ಇರಬಾರ್ದು. ಆ ರೀತಿ ಕೇಳಬೇಕು. ಮಾಯಾಮಯಂ ಜ್ಞಾನಸ್ವರೂಪಂ. ಇದು ಪರಮಾತ್ಮನ ರೂಪವನ್ನು ಕಂಡರು. ಇದು ಪುರುಷ ಸೂಕ್ತ. ಪುರುಷ ಸೂಕ್ತವನ್ನು ಮೊದಲು ದೇವರು ಹೇಳಿದ ತಾನೇ. ಅದಕ್ಕೆ ನಾರಾಯಣ ಋಷಿ, ಅದಕ್ಕೆ ಅನಂತರ ಬ್ರಹ್ಮದೇವರು. ಮಾಯಾಮಯಂ ಜ್ಞಾನಸ್ವರೂಪಂ. ಮಾಯಾಮಯ ಅಂದಿಗೂ ಅರ್ಥ ಮಾಡ್ತಾರೆ, ಕಪಟ ಅಂಥೇಳಿ ಅಲ್ಲ. ಮಾಯಾ ಅಂದರೆ ಜ್ಞಾನ ಅಂತ ಅರ್ಥ. ಇಲ್ಲಿ ಸದುಪಲಕ್ಷಣ ಸನ್ನಿವೇಶಂ ಆನಂದ ಲಕ್ಷಣಂ ಸಮುದಾಯ ರೂಪಂ. ಆನಂದಗಳ ಒಟ್ಟು ಟೋಟಲ್ಲೇ ಪರಮಾತ್ಮ. ಗಂಧಾಖ್ಯ ದೇವತಾ ಯದ್ವತ್ ಪೃಥಿವೀ ವ್ಯಾಪ್ಯ ತಿಷ್ಠತಿ ಏವಂ ವ್ಯಾಪ್ತಂ ಜಗದ್ವಿಷ್ಣುಂ ಬ್ರಹ್ಮಾತ್ಮಸ್ಥಂ ದದರ್ಶಃ ಇತಿ ಚ. ದೃಷ್ಟಾಂತ ಕೊಡ್ತಾರೆ. ನಮಗೆ ಮೂರು ಗೊತ್ತಿಲ್ಲ. ಒಂದು ಪೃಥ್ವಿ ಗೊತ್ತು, ಮೂಗು ಸರಿ ಇಲ್ಲ, ಗಂಧ ಕೊಡುತ್ತೆ ಗೊತ್ತಾಗಿಲ್ಲ. ಅದು ಗೊತ್ತಾಯಿತು ಸರಿ, ಆದರೆ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ. ಏನು ಗೊತ್ತಾಗಬೇಕು ನಮಗೆ? ಪೃಥ್ವಿ ದೇವತಾ ಗೊತ್ತಾಗಬೇಕು. ಅದಕ್ಕೆ ಆಫೀಸ್ ನೋಡಿದೆ ಅಷ್ಟೇ, ಆಫೀಸರೇ ನೋಡಿಲ್ಲ. ಅದು ಬ್ರಹ್ಮದೇ ಎಲ್ಲ ನೋಡಿಬಿಟ್ರಿ. ಈಗ ಏನೇನು ಕಾಣಿಸ್ತು ಅವರಿಗೆ? ಪೃಥ್ವಿನೂ ಕಾಣಿಸ್ತು, ಗಂಧನೂ ಕಾಣಿಸ್ತು, ಒಳಗಿರೋ ಭಗವದ್ ರೂಪನೂ ಕಾಣಿಸ್ತು. ಪೂರ್ತಿ ಗೊತ್ತಿದ್ದ ಹಾಗೆ. ಆಫೀಸ್ ಗೊತ್ತಿರೋದು ಬೇರೆ, ಆಫೀಸರೇ ಗೊತ್ತಿರೋದು ಬೇರೆ. ಯಾರು ಆಫೀಸ್ ಕೇಳಿದ್ರು, ಯಾಕೆ ಅಂತ ಕೇಳಿದರು. ಇದು ಅಂದೊಂಡೇ ಮಾಡ್ತೀನಿ, ಆಫೀಸರಿಂದ ನಾನೇ ಫೋನ್ ಮಾಡ್ತೀನಿ ಬಿಡು, ಬೋದು ಹೋಯ್ತಾರೆ. ಏನು ಬೇಕಿಲ್ಲ ಅವರಿಗೀಗ? ಬೇಕೇ ಇಲ್ಲ. ಆದರೂ ಆಫೀಸ್ಗೆ ಹೋಗಿ ಬರ್ತೇನೆ ಅಂದರೆ ಅರ್ಥ ಇಲ್ಲ.
ಆಫೀಸ್ಗೆ ಹೋಗೋ ಉದ್ದೇಶ ಏನಿತ್ತು? ಅದು ಕಾಣದ ಕೆಲಸ ಆಗೋಯ್ತಲ್ಲ ಆ ರೀತಿ. ಆದ್ದರಿಂದ ಬ್ರಹ್ಮದೇವರು ಏನು ಕಂಡ್ರಿ ಈಗ? ಹೊರಗಿನಿಂದನೂ ಕಂಡ್ರು, ಒಳಗಿನಿಂದನೂ ಕಂಡ್ರು. ಆತ್ಮಸ್ಥಂ ದದರ್ಶ ಮತ್ತು ವ್ಯಾಪ್ತಂ ದದರ್ಶ. ವ್ಯಾಪ್ತನಾದ ಪರಮಾತ್ಮನನ್ನು ಕಂಡ್ರು, ತಮ್ಮ ಬಿಂಬರೂಪವನ್ನು ಕಂಡ್ರು. ಇದು ಬ್ರಹ್ಮದೇವರ ವಿಶೇಷತೆ. ಇತೀಚ ಉಳಿದವರಿಗೆ ಸಾಧ್ಯ ಇಲ್ಲ. ಉಳಿದವ್ರು ಎಷ್ಟು ಕಾಣ್ಬೋದು? ರುಜುಗೊಂಡು ಬಿಟ್ಟರೆ ಒಳಗಂತೂ ಕಾಣಲೇಬೇಕು, ಕಂಪಲ್ಸರಿ, ಎಲ್ಲರಿಗೂ ಕಂಪಲ್ಸರಿ. ಹೊರಗಿಂದು ಕೂಡ ಲಿಮಿಟೇಷನ್ ಇದೆ, ಇವರಿಗಿಲ್ಲ. ಎಷ್ಟು ಲಿಮಿಟೇಷನ್ ಇಲ್ಲ ಅಂದರೆ ಜೀವಕೋಟಿಲಿ ಎಷ್ಟು ಕಾಣಬಹುದೋ ಅಷ್ಟು ಕಾಣ್ತಾರೆ, ಅದಕ್ಕಿಂತ ಹೆಚ್ಚು ಕಾಣೋದಿಲ್ಲ. ಬಟ್ ಉಳಿದವ್ರಿಗೆ ಅಷ್ಟು ಕಾಣೋದಿಲ್ಲ. ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾ ಮೌನಂ ಚರಂತಿ ವಿಜನೇನ. ವಿಜನೇ ಎರಡು ರೀತಿ ಓದ್ಬೇಕಂದ್ರೆ, ವಿಜನೇ ನ ಒಂದು, ವಿಜನೇನ ವಿಜನೇ ನ. ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಸಮತೋನುಪಶ್ಯೇ. ಪ್ರಾಯೇಣ ದೇವಮುನಯ ಒಂದು ವಿಶೇಷ ಅಂಶ ಹೇಳ್ತಾರೆ. ಸಾಮಾನ್ಯವಾಗಿ ದೇವತೆಗಳು ಮುನಿಗಳು ಎಷ್ಟು ದೊಡ್ಡವರು ಅಂದರೆ, ಸಾಮಾನ್ಯವಾಗಿ ಅವರು ಸ್ವವಿಭಕ್ತಿ, ನಮ್ಮದೇ ಕೆಲಸ ಬೇಕಾದಷ್ಟಿದೆ. ಇದು ಆಫೀಸ್ ಅವರ್ಸಲ್ಲಿ ಇಂಟರ್ವ್ಯೂ ಬಿಟ್ವೀನ್ ಅಂತ ಹಾಕಿರ್ತಾರೆ, 3 and 4 2 ಅಂತ ಆ ಥರ ಹಾಕಿರ್ತಾರೆ. ಉಳಿದತ್ನಲ್ಲಿ ಅವಶ್ಯ ನಮ್ಮ ಕೆಲಸ ಇದೆ, ನಿನ್ನ ಕೆಲಸ ಕಾಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ದೇವಮುನಿಗಳೆಲ್ಲ ತಮ್ಮ ಸಾಧನೆ ತುಂಬ ಇದೆ, ಅದು ಮಾಡ್ಕೋತಾ ಇರ್ತಾರೆ. ಸಾಮಾನ್ಯ ಜನಗಳ ಬಗ್ಗೆ ಏನು ಕೊಡೋದಿಲ್ಲ ಅವರು, ಮೌನಂ ಚರಂತಿ, ಸುಮ್ಮನೆ ಇರ್ತಾರೆ. ಹೇಳಿದರೂ ನೋಡೋಕ್ಕೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಸ್ವವಿಮುಕ್ತಿ ಕಾಮ, ತಮ್ಮ ವಿಶೇಷವಾದ ಪೂರ್ಣ ಮುಕ್ತಿ ಅಂದರೆ ಆನಂದ ಉನ್ನಾಹ ಸಮೇತವಾದ ಮುಕ್ತಿಯನ್ನು ಕಾಣೋದಕ್ಕೋಸ್ಕರ ಏನು ಮಾಡ್ತಾರೆ? ನ ಪರಾರ್ಥ ನಿಷ್ಠಾ, ಬೇರೆಯವ್ರ ವಿಷಯದ ಬಗ್ಗೆ ಅಷ್ಟು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಅವರು. ವೆರಿ ಇಂಪಾರ್ಟೆಂಟ್ ಇದು. ಬೇರೆಯವ್ರ ವಿಷಯದ ಬಗ್ಗೆ ಅಷ್ಟು ತಲೆ ಹಾಕ್ಲಿಕ್ಕೆ ಹೋಗೋ ಸಾಧ್ಯತೆ ಇಲ್ಲ. ಯಾರು ದೇವತೆಗಳು ಗುರುಗಳು ಭಾರಿ ದೊಡ್ಡವರು, ಈ ಸಣ್ಣ ಕೆಲಸಕ್ಕೆಲ್ಲ ಬರೋದಿಲ್ಲ ಅವರು. ಆದರೆ ನಾನು ಹಾಗಲ್ಲ. ಯಾಕೆ? ಪ್ರಹ್ಲಾದ ಏನಲ್ಲ, ಆ ದೇವತೆ ಅಲ್ಲ. ಆದ್ದರಿಂದ ನಾನು ಜನಗಳ ಬಗ್ಗೆ ತುಂಬ ಕನ್ಸರ್ನ್ ನನಗಿದೆ, ಈಗ ತುಂಬ ಕನ್ಸರ್ನ್ ಇದೆ. ಆದ್ದರಿಂದ ಏನು ಮಾಡ್ತೇನೆ, ನಾನು ಒಬ್ಬನೇ ಉದ್ಧಾರ ಇಷ್ಟಪಡೋದು, ಎಲ್ಲ ಉದ್ಧಾರ ಆಗಬೇಕು, ಅದನ್ನು ಕೇಳ್ಕೊತೀನಿ ಅಂತ ಹೇಳ್ತಾರೆ. ಇದು ಪ್ರಹ್ಲಾದನ ವಿಶೇಷತೆ. ಇದು ಅರ್ಥ ಮಾಡಿಕೊಂಡ್ರೆ ಒಬ್ಬ ಪ್ರೊಫೆಸರು ದೊಡ್ಡ VC ಬಂದು 1ನೇ ಕ್ಲಾಸ್ ಹುಡುಗರೆ ಗೈಡ್ ಮಾಡೋಕ್ಕೆ ಬರೋಲ್ಲ. ಬೇಕಾದ್ರೆ ಅನುಕೂಲ ಮಾಡಿಕೊಡ್ಬೋದು ಅಷ್ಟೇ ಹೊರತು ಏನು ಮಾಡೋದಿಲ್ಲ, ಅವರೇ ಪಾಠ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ದೇವತೆಗಳು ಹಾಗಿರ್ತಾರೆ, ನಾನು ಹಾಗೆ ಮಾಡೋದಿಲ್ಲ, ಹೀಗೆ ಮಾಡ್ತೀನಿ. ಅದಕ್ಕೆ ಪಾಠ ಹೇಳಿದ್ದಾರೆ ಈಗಾಗಲೇ. ಅಷ್ಟು ಜನಕ್ಕೆ ಹೇಳಿ ಬಂದಿಲ್ಲ ಪ್ರಹ್ಲಾದ. ಈಗ ಇವರು ಉದ್ಧಾರ ಆಗಬೇಕು, ಈ ನಮಗೊಂದು ವಿಷಯ ಗೊತ್ತಾಗುತ್ತೆ. ಇವ್ರು ತಿಳ್ಕೊಂಡವರು ಇವ್ರಿಗೆ ತಿಳಿಲಿ ಅಂತ ಹೇಳಬೇಕು, ಕಂಡವರು ಇವರು ಕಾಣಲಿ ಅಂತ ಹೇಳಬೇಕು. ಇವ್ರು ತಿಳಿದಷ್ಟು ಬಿಟ್ಟರಷ್ಟು ಅಂತ ಹೇಳಬಾರ್ದು. ಅದು ಅದೇ ನಮಗೆ ಇನ್ನು ಅಂದರೆ ಕನ್ಸರ್ನೇ ಇಲ್ಲ. ಕನ್ಸರ್ನ್ ಇಲ್ಲದವ್ರು ಏನಾಗುತ್ತೆ, ಇರೋದಿಲ್ಲ. ಯಾರಿಗೂ ಹೇಳೋದು ಚೀಟಿ ಕೊಟ್ಟ ವಿಷಯ ಹೋದೇ ಇಲ್ಲ ಅಂತ ಒಂದು ವಾಪಸ್ ಅಷ್ಟೇ. ಸಂಬಂಧಪಟ್ಟ ಇನ್ನೊಂದು ಕಡೆ ಅಂಗಡಿ ಹುಡುಕ್ತಾರೆ. ಯಾತಕ್ಕೆ? ತರಬೇಕು ಹೇಳಿದಾರು ಅವರು. ಇವ್ರು ಅದಲ್ಲ, ಹೇಳಿದ ಹೋದ ಬಂದ ಅಷ್ಟೇ, ಇಲ್ಲವಿಲ್ಲ. ಯಾತಕ್ಕೆ ಹೇಳಿದ್ದು ಅಂದರೆ ಕನ್ಸರ್ನ್ ಇಲ್ಲದೆ ಹೋದರೆ ನಮಗೆ ಹಾಗೆ ಹೇಳೋದಕ್ಕೂ ಬರೋದಿಲ್ಲ, ಮತ್ತು ಹಾಗೆ ಕೇಳೋದಕ್ಕೂ ನಾವು ಯಾವುದೋ ವಿಷಯ ಕೇಳಬೇಕಾದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾತಕ್ಕೆ? ನಮಗೆ ಸಂಬಂಧ ಇಲ್ಲ, ಸ್ವಲ್ಪ ಕಿವಿ ಬಿದ್ದರೆ ಸಾಕು. ನಮ್ಮದೇ ಸಂಬಂಧಪಟ್ಟಾಗ ಡೀಟೇಲಾಗಿ ಕೇಳ್ತಾರೆ. ಇನ್ನೊಬ್ಬ ಜಾತಕ ತೋರಿಸ್ಬೇಕಾದ್ರೆ ಯಾವ ಮನೆಯಲ್ಲಿ ಯಾರೇ ಇದ್ದಾರೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದು ಅಂದರೆ ಕನ್ಸರ್ನ್ ಇಲ್ಲದೆ ಹೋದರೆ ಎಂದೂ ಕೆಲಸ ಆಗೋದಿಲ್ಲ. ನನ್ನ ಕನ್ಸರ್ನ್ ಇದೆ ಅಂತ ಹೇಳ್ತಾರೆ. ಪ್ರಾಯೇಣ ದೇವತ ರಾಘವೇಂದ್ರ ಸ್ವಾಮಿಗಳು ಸಿಗ್ತಾರೆ. ಆ ರೀತಿ ಬದ್ಧಾಚಾರ ಸಿಗ್ತಾರ? ಸಿಗೋದಿಲ್ಲ. ಟೀಕಾಚಾರವೂ ಸಿಗೋದಿಲ್ಲ. ಯಾತಕ್ಕೆ? ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಆ್ಯಕ್ಚುಲಿ ಹಾಗಾಗಿದೆ ಎಷ್ಟೋ ಜನಕ್ಕೆ ಹೋದಾಗ, ಅಲ್ಲಿ ಹೋಗಿ ಇಲ್ಲಿಲ್ಲ ಅಲ್ಲಿ ಹೋಗಿ ಅಂತ. ಅವ್ರು ಬೇರೆ ದೊಡ್ಡ ಇದರಲ್ಲಿದ್ದಾರೆ. ಇದಿಷ್ಟು ಮತ್ತೆ ಎರಡು ಬಂದರೆ ಇವ್ರು ಉಪಯೋಗವೂ ಆಗಲ್ಲ. ಸಣ್ಣ ಕೆಲಸಕ್ಕೆ ಅವ್ರು ಬರೋದೂ ಇಲ್ಲ, ದೊಡ್ಡ ಕೆಲಸ ಇವ್ರಿಗೆ ಬೇಕಿಲ್ಲ. ಹೀಗಾಗಿ ಅವ್ರು ರೀಚ್ ಆಗೋದಿಲ್ಲ. ಯಾವುದೋ ಒಂದು ವಿಷಯ ಕೇಳೋದಕ್ಕೆ ಅಲ್ಲಿಗೆ ಹೋಗ್ಬೇಕಾ? ಚೀಫ್ ಕಂಡುಬಿಟ್ಟು ಏನಂತ ಕೇಳಿ ಮೆಸೇಜ್ ಹೇಳೋದು ಅಲ್ಲೋಗಿ ಕೇಳೋದು, ಅದು ಕೇಳೋ ವಿಷಯನ ಅದು. ಅದನ್ನು ಪೋಸ್ಟ್ ಬಂದಿಲ್ಲ ಕೊಡಿಸಿ ಅಂತ ಪ್ರಧಾನಮಂತ್ರಿ ಕೇಳ್ಕೊಡೋದು, ಸರಿಯಾಗಿ ಕೊಡ್ತಾ ಇಲ್ಲ ಅಡ್ಜಸ್ಟ್ ಮಾಡಿ ಅಂತ. ಅದು ಅವ್ರ ಕೆಲಸನಾ? ಯಾರು ಮಾಡ್ತಾರೆ? ಆ ಸಂಬಂಧಪಟ್ಟ ವಿಚಾರಣೆ ಅಲ್ಲ. ಆ ದೃಷ್ಟಿಯಲ್ಲಿ ಸಂಬಂಧಪಟ್ಟವರಾದರೆ ಆ ಕೆಲಸ ಮಾಡಿಕೊಡ್ತಾರೆ. ಎಲ್ಲಿ ಹೇಗೆ ಪ್ರಹ್ಲಾದ ನಾನು ಇವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ರಾಯರು ಇವತ್ತು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಬಿಡೋದಿಲ್ಲ ನಾನು ಅಂತ ಏನು ಹೇಳಿದ್ದೇನೆ, ಅದೇ ಹೇಳ್ತಿರೋದು. ಈಗ ಅವ್ರು ಕೆಲವನ್ನ ಅವರೇ ಮಾಡ್ತಾರೆ, ಕೆಲವನ್ನ ಕಳಿಸ್ಕೊಡ್ತಾರೆ. ಟೀಕಾರ ಇರೋದು ಏನು ಮಾಡಿ ಸಿಗೋದಿಲ್ಲ ಇವರಿಗೆ, ಅದು ಇಟ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಫಸ್ಟ್ ಆಫ್ ಆಲ್ ನೈತಾನ್ ವಿಹಾಯ ಕೃಪಣಾನ್. ಏನಾಗಿದೆ ಗೊತ್ತಾ? ನೈತಾನ್ ವಿಹಾಯ ಕೃಪಣ. ಪಾಪ ದೀನರು ಇವರು ನೋಡಿ. ದೀನದಲ್ಲಿತರ ಬಗ್ಗೆ ಕಾರುಣ್ಯ ಎಂಬುದು ನಮ್ಮ ಸರ್ಕಾರಗಳದಲ್ಲ, ಮೊದಲಿಂದನೂ ಬಂದಿದೆ. ದೀನರು ಪಾಪ, ಅವ್ರನ್ನ ನಾನು ಕೈ ಬಿಡ್ಲಿಕ್ಕಾಗೋದಿಲ್ಲ. ವಿಮುಮುಕ್ಷ ಏಕಃ, ತಾನೊಬ್ಬನೇ ಬರಲಿಕ್ಕೆ ಸಾಧ್ಯ ಇಲ್ಲ. ಏಕೋ ನಾಣ್ಯಂ ತ್ವದಸ್ಯ ಶರಣಂ ತದನ್ಯ ಶರಣಂ ಭ್ರಮತೋನುಪಶ್ಯ. ಇವರಿಗೆ ಪಾಪ ಬೇರೊಂದು ಆಸರೇ ಇಲ್ಲ.
ನಾನು ಬಿಟ್ಟವ್ರು ಎಷ್ಟು ಕಷ್ಟ ಆಗುತ್ತಲ್ಲೇನು, ಅದಕ್ಕೆ ನಾನೀಗ ಅವ್ರು ಕರ್ಕೊಂಡೇ ಬರಬೇಕು ಇದಿರ್ತೇನೆ ಅಂತ ಹೇಳ್ತಾರೆ. ಪ್ರಹ್ಲಾದನ ಒಂದು ಕಾರುಣ್ಯ ಭಾರಿ ದೊಡ್ಡದು. ಅದು ಯಾವಾಗಲೂ ಕೂಡ ದೊಡ್ಡವರ ಕಾರುಣ್ಯ ಆ ಲೆವೆಲಲ್ಲಿ ಇರುತ್ತೆ. ಚಿಕ್ಕವರ ಕಾರುಣ್ಯ ಎಷ್ಟೇ ಒಬ್ಬ ಒಂದೇ ಕೆಲಸ ಹುಡುಗಿ ನಮ್ಮ ಕರುಣೆ ಬಂದರೂ ಕೂಡ ಏರ್ಪಾಡು ಮಾಡ್ತಾನೆ ಹೊರತು ಅವನೇ ಪಾಠ ಮಾಡೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅವನ ಪಾಠ ತಿಳಿಯೋದಿಲ್ಲ ಇವರಿಗೆ. ಗೊತ್ತಾಯ್ತು, ದೊಡ್ಡ ಪ್ರೊಫೆಸರ್ ಒಂದೇ ಕೆಲಸ ಪಾಠ ಮಾಡಿದರೆ ಏನಾಗುತ್ತೆ, ಅವನು ಆ ಲೆವೆಲಲ್ಲಿ ಮಾತಾಡ್ತಾನೆ, ಇವ್ರಿಗೆ ಅರ್ಥ ಆಗೋದಿಲ್ಲ. ಇವ್ರಿಗೆ ಅರ್ಥ ಆಗ ಹೇಳೋಕೆ ಹೋಗ್ಬಿಟ್ರೆ ಅವ್ರಿಗೆ ಪೂರ ಆಗುತ್ತೆ. ಉಪನ್ಯಾಸದಲ್ಲಿ ಕೂತಿರ್ತಾರೆ, ಎಲ್ಲ ಡಿಫಿಕಲ್ಟ್ ಹೇಳಿದರೆ ಚಿಕ್ಕವ್ರು ಯಾರೂ ಬರೋದಿಲ್ಲ, ಎಲ್ಲ ಸಿಂಪಲ್ ದೊಡ್ಡವರು ಬರೋದಿಲ್ಲ. ಏನು ಮಾಡ್ಬೇಕಂತ ಬ್ಯಾಲೆನ್ಸ್ ಮಾಡಬೇಕು. ಕ್ಲಾಸ್ಗಳಲ್ಲೂ ಭಾರಿ ಬುದ್ಧಿವಂತ ಹುಡುಗರು ಇರ್ತಾರೆ, ದೊಡ್ಡ ಹುಡುಗರು ಇರ್ತಾರೆ. ಇವ್ರು ಪಾಠ ಕ್ಲಾಸ್ ಸ್ಟೂಡೆಂಟ್ಗೆ ಅಂತ ಹೇಳಿದ ಮೇಲೆ ಎಲ್ಲ ಗಮನ ಕೊಡಬೇಕಾಗುತ್ತೆ. ಪಾಠ ಮಾಡಬೇಕಾದ್ರೆ ಬಂದೇ ಇರ್ತಾರೆ. ಪೂರ್ತಿ ಲೋ ಲೆವೆಲ್ಲು ಹೇಳೋದಿಲ್ಲ, ಪೂರ್ತಿ ಹೈ ಲೆವೆಲ್ಲು ಮಾಡೋದಿಲ್ಲ. ಏನು ಮಾಡ್ತಾನೆ, ತಕ್ಕಂತೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾನೆ. ಅದರಿಂದ ಒಳ್ಳೆ ಟೀಚರ್ ಅನ್ನಿಸ್ತಾರೆ. ಅದು ಬಿಟ್ಬಿಟ್ಟರೆ ಏನಾಗುತ್ತೆ, ಅವನು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಕೂಡ ಮೇಷ್ಟಿ ಬರೋದಿಲ್ಲ, ಟೀಚ್ ಮಾಡಲಿಕ್ಕೆ ಬರಲ್ಲ ಅಂದ್ಬಿಡ್ತಾರೆ ಕೊನೆಗೆ. ಅದು ಕರೆಕ್ಟ್, ಅದು ಟೀಚ್ ಮಾಡಲಿಕ್ಕೆ ಬರೋದಿಲ್ಲ ಅಂತಲೇ ಅರ್ಥ. ಆಚಾರ್ಯ ಸ್ವರೂಪಲ ಕೂಡ ಅಷ್ಟೇ, ಬಾಲಸಂಗಪಿ ಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೆ. ಅದು ಬ್ಯಾಲೆನ್ಸ್ ಮಾಡೋ ರೀತಿ. ಆಶ್ರಿತೇಶು ಕೃಪಾ ಕಾರ್ಯ ವಿಶೇಷ ಇದನ್ನು ಹೇಳ್ತಾರೆ. ಆಶ್ರಿತರು ಯಾರು ಬರ್ತಾರಲ್ಲ ಅವ್ರ ಬಗ್ಗೆ ನಾವು ಕರುಣೆ ತೋರಿಸ್ಬೇಕಂತ ನಮ್ಮ ಕರ್ತವ್ಯ. ಯಾರು ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ವಿಚಾರ ಬೇರೆ. ಯಾರು ನಮ್ಮ ಇದಕ್ಕೆ ಸಿಗ್ತಾರೆ, ಅವರು ನೀಡಿಯಾಗಿರ್ತಾರೆ, ಅವ್ರಿಗೇನೋ ಕೆಲಸ ಇರುತ್ತಾನೆ, ಏನು ಮಾಡಬೇಕಾಗ ನಮ್ಮಿಂದ ಸಾಧ್ಯವಾದಷ್ಟು ಕೃಪೆ ತೋರಿಸ್ಬೇಕು. ಕನ್ಸರ್ನ್ ಅಲ್ಲದವ್ರು ಏನು ಮಾಡೋಕ್ಕೆ ಬರೋದಿಲ್ಲ. ನಾವು ಕನ್ಸರ್ನ್ ಇದ್ದಾಗ ಮಾಡಲೇಬೇಕು. ಕಾರ್ಯ ವಿಶೇಷ ತಾತ್ವಿಕೈಶ್ವರೈ ತತ್ವಾಭಿಮಾನಿ ದೇವತೆಗಳಂತೂ ಅಪಾಯಿಂಟ್ ಆಗಿರೋದೇ ಅದಕ್ಕೋಸ್ಕರ. ಮುನಿಭಿಶ್ಚ ತಥಾ ಕೈಶ್ಚಿತ್ ಕಾರ್ಯ ಅಖಿಲೇಶ್ವಪಿ. ಆದರೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಮಾತ್ರ ದೇವತೆಗಳೆಲ್ಲ ಮಾಡಬೇಕಾಗಿಲ್ಲ. ತಮ್ಮ ಕೆಲಸದ ಬಗ್ಗೆ ಕನ್ಸರ್ನ್ ಇದ್ದರೆ ಸಾಕು. ಆದರೆ ಚಿಕ್ಕವ್ರು ಹಾಗಲ್ಲ. ಅವ್ರು ಏನು ಮಾಡಬೇಕು, ಅವರು ನಮ್ಮ ಸಾಧನೆ ಹೇಗೆ ಅಂತ ಕೇಳಿದರೆ ತತ್ವಾಭಿಮಾನಿ ದೇವತೆಗಳ ನಾವು ಅಲ್ಲ. ಬಟ್ ನಾವು ಸಾಧನೆ ಮಾಡಬೇಕು. ಏನು ಮಾಡಬೇಕೀಗ, ನಮ್ಮಿಂದ ಗೈಡ್ ಮಾಡಿಬಿಟ್ರೆ ಸಾಕು, ಅದೇ ನಮಗೆ ಪುಣ್ಯ ಬರೋದು. ಗೊತ್ತಾಯ್ತಾ? ಸಂಧ್ಯಾನ್ಯ ಪೂಜೆ ಎಲ್ಲ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದ್ದು ಯಾವುದೋ ನೊಂದವರಿಗೆ ನಮ್ಮಿಂದ ಆದರೂ ಸಹಾಯ. ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರೇ ಅಲ್ಲ, ದೊಡ್ಡವರು ಅವರೆಲ್ಲ ಕೂಡ ಪೂರ್ತಿ ಮಾಡೋಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ. ಆದರೆ ಅವರಿಂದ ಆದಷ್ಟು ಮಾತ್ರ ಏನು ಮಾಡಬೇಕು, ಅವರು ತುಂಬ ಹಸಿವಾದವ್ರು ಬಂದರು, ನಮ್ಮನೆ ವ್ಯವಸ್ಥೆ ಇಲ್ಲ, ಇಲ್ಲಿ ಮಠ ಏನೇನು ತೋರಿಸ್ಬಿಟ್ರೆ ಮುಗಿತಲ್ಲ, ಏನಾದ್ರು ನನಗೆ ಗೊತ್ತು ಹೋಗೋದು ಭಾಳ ಹಾಕೊಂಡ್ಬಿಟ್ರೆ ಪಕ್ಕದಲ್ಲಿ ಹೇಳೋದಿಲ್ಲ ಕೆಲವರು. ನನಗೆ ಬೇರೆ ಕೆಲಸ ಇಲ್ಲ ಹೋಗಿ ಅಂದ್ಬಿಡ್ತಾರೆ. ಅಂದರೆ ಮೂರ್ಖರು. ಅದೇನು ಮಾಡೋರು ಕೊನೆ ಪಕ್ಷ ಅವರು ಗೈಡ್ ಮಾಡ್ಬೋದು. ಹೌದಾ ಪಾಪ ಆಗಿದೆಯಾ, ಅವ್ನಿಗೇನೋ ಗೊತ್ತಾಗಲಿಲ್ಲ, ಬಾ ತೋರಿಸ್ತೀನಿ 2 ಹೆಜ್ಜೆ ಮುಂದೆ ಹೋಗೋದು ಬೇಕಾದ್ರೆ. ಅಷ್ಟು ತೋರಿಸಿದ್ರು ಕೂಡ ಏನಾಗುತ್ತೆ, ಹೇಳಿದ್ರು ಇವ್ರನ್ನೂ ನೆನೆಸ್ತಾರೆ ಕೊನೆಗೆ. ಅಲ್ಲಿ ಹೋದೆ ಬಟ್ ಅದು ತೋರಿಸ್ತೇವ್ರು ಇವರು ಅಂತ ಹೇಳ್ತಾರೆ. ಅದನ್ನು ನಾವು ಮರ್ತು ಬಿಟ್ಟು ಏನು ಮಾಡ್ತೇವೆ ಅಂದರೆ ಇದ್ದಿದ್ದೇನೆ ಭಾರಿ ದೊಡ್ಡದು ಅಂತ ಭ್ರಮಿಸಿಬಿಟ್ಟು ಹೋಗ್ತೇವಲ್ಲ, ಸಾಧನೆ ಆಗೋದೇ ಇಲ್ಲ. ಆಗಬೇಕಾದ್ರೆ ಪ್ರಹ್ಲಾದನ ಮಾತು ಭಾರಿ ಮುಖ್ಯ. ಅದಕ್ಕೆ ಆಚಾರ ತಾತ್ಪರ್ಯ ತಥಾಪಿ ಏನಾಯ್ತು, ಹೌದು ಅಲ್ಲ, ಪ್ರಾಯಣ ದೇವಮುನಿಯ ಅನ್ವಯ ಹೇಗೆ ಮಾಡ್ಕೋಬೇಕು. ಪ್ರಾಯಣ ದೂರ ಮಾಡಬಾರ್ದು, ಪ್ರಾಯಣ ದೇವಮುನಿ ಅಂತ ಒಟ್ಟಿಗೆ ಓದ್ಕೋಬೇಕು. ಒಟ್ಟಿಗೆ ಓದ್ಕೊಂಡು ಏನಾಗುತ್ತಾಗ ದೇವಮುನಿಗಳು ಮೋಸ್ಟ್ಲಿ ಸಾಮಾನ್ಯವಾಗಿ ಅವ್ರು ನಮ್ಮ ಹತ್ರ ಬರೋದಿಲ್ಲ. ಒಂದು ಸಲ ಎಕ್ಸೆಪ್ಷನ್ ಬರ್ತಾರೆ. ಕೆಲವು ಸಲ ನಾರದರು ಯಾರ್ಯಾರು ಉಪದೇಶ ಮಾಡಿದ್ದಾರೆ, ಯಮದೇವರು ಬಂದು ಯಾರಿಗೋ ಹೇಳಿ ಚಿಕ್ಕ ಮಗನ ರೂಪಾಯಿ ಹೇಳಿಲ್ಲ, ಆ ಥರ ಮಾಡ್ತಾರೆ. ಬಟ್ ಸಾಮಾನ್ಯವಾಗಿ ಬರೋದಿಲ್ಲ, ಸಾಮಾನ್ಯ ಬರಬೇಕಾಗಿಲ್ಲ. ಆದರೆ ಕೆಲವು ಸಲ ಅದಕ್ಕೆ ಪ್ರಾಯ ಶಬ್ದ ಅಲ್ಲಿ ಹೇಳಿದರು. ಪ್ರಾಯಣ ಬೇರೆ ಓದ್ಕೊಂಡ್ಬಿಟ್ಟು ದೇವಮುನಿಗಳು ಹೀಗೆ ಇರ್ತಾರೆ, ಪ್ರಾಯಣ ಮಾಡ್ಕೋಬೇಡಿ. ಒಮ್ಮೊಮ್ಮೆ ದೇವಮುನಿಗಳು ಕೂಡ ಏನು ಮಾಡ್ತಾರೆ, ಅವರು ಅನುಗ್ರಹ ಮಾಡ್ತಾರೆ ಅಂತ. ಆಶ್ರಿತೇಶು ಕೃಪಾ ಕಾರ್ಯ ವಿಶೇಷ ತಾತ್ವಿಕೈಶ್ವರೈ ಮುನಿಭಿಶ್ಚ ತಥಾ ಕೈಶ್ಚಿತ್ ಕಾರ್ಯ ಅಖಿಲೇಶ್ವಪಿ. ತಥಾಪಿ ತಾತ್ವಿಕ ಕೃಪಾ ವಿಷಯತಾಂ ಗತಾಃ ಏತೆ ಉಚ್ಯಂತೆ ತದನ್ನೇನ ಕಥಂಚನ ಇತಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಆದರೆ ದೊಡ್ಡವ್ರ ಕೃಪೆ ಪಾತ್ರವಾದಾಗ ಅವ್ರಿಗೆ ಮುಕ್ತಿ ಆಗೋ ಚಾನ್ಸ್ ತುಂಬ ಜಾಸ್ತಿ. ಗೊತ್ತಾಯ್ತಾ? ಇವತ್ತು ಹೈಯರ್ ಲೆವೆಲ್ಲಿಗೆ ಕೆಲಸ ಕೊಡಿಸೋದು ಭಾರಿ ಸುಲಭ. ಲೋಯರ್ ಲೆವೆಲಲ್ಲಿ ಇವೋದೇ ಇಲ್ಲಿ ಏನು ಕೆಲಸ ಕೊಡಿಸೋ ಟೆಂಪ್ರರಿ ಕೊಡಿಸ್ತಾರೆ ಅಷ್ಟೇ. ಮೇಲೆ ಹೋಗ್ತಾ ದೊಡ್ಡವರ ಕೃಪೆಗೆ ಒಣಗಾಗಿಬಿಟ್ರೆ ಅವನಿಗೆ ಮುಕ್ತಿ ಹಾದಿ ಹೆಚ್ಚು ಸ್ಪಷ್ಟವಾಗ್ತಾ ಹೋಗುತ್ತೆ. ಆದರೆ ಲೋಯರ್ ಲೆವೆಲಲ್ಲಿ ಇವತ್ತು ರಾಯರು ಅಷ್ಟು ಜನಕ್ಕೆ ಅನುಗ್ರಹ ಮಾಡಿ ಎಲ್ರಿಗೂ ಕೂಡ ಮೋಕ್ಷನೇ ಸಿಗ್ತದೇನೇ ಇಲ್ಲ. ಎಷ್ಟಕ್ಕೆ ಅಷ್ಟು ಕೊಡಿಸ್ಬಿಡ್ತಾರೆ. ಯಾರು ಅವ್ರ ಅಧ್ಯಯನ ಮಾಡಿ ಅವ್ರ ಗ್ರಂಥ ಓದಿ ಅವ್ರ ಜ್ಞಾನ ಅಂಥವ್ರು ಮಾತ್ರ ಏನು ಮಾಡ್ತಾರೆ, ವಿಶೇಷ ಅನುಗ್ರಹ ಮಾಡ್ತಾರೆ. ಬಟ್ ಇವ್ರು ಹಾಗಲ್ಲ, ಎಲ್ಲರಿಗೂ ಮಾಡೋದಿಲ್ಲ. ಇವ್ರು ಏನು ಮಾಡ್ತಾರೆ, ಯಾರು ಇವತ್ತು PG ಕ್ಲಾಸ್ ತೊಗೊಳ್ಳೋರು ನ್ಯಾಚುರಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಗ್ರ್ಯಾಜುಯೇಟ್ ಆಗಿರಬೇಕು, ಅವನಿಗೆ ಪಾಠ ಮಾಡ್ತಾರೆ, ಇಲ್ಲದವರು ಮಾಡೋದಿಲ್ಲ. ಇವ್ರು ಉಳಿದವ್ರು ಏನು ಮಾಡ್ತಾರೆ, ಆಗ ಯಾರಾದರೂ ಸರಿ ಅಂತ ಹೇಳ್ತಾರೆ. ಆದರೆ ಬಟ್ ಇವ್ರದ್ದು ಎಲ್ಲದೂ ಕೊಳ್ಳೋಕೆ ಹೋಗೋದಿಲ್ಲ.
ತಮ್ಮ ಲಿಮಿಟಲ್ಲಿ ಕೊಡ್ತಾರೆ, ಅವ್ರು ಜಾಸ್ತಿನೇ ಕೊಡೋಕ್ಕೆ ಅವ್ರಿಗೆ ಸಾಧ್ಯತೆ ಇದೆ. ಆದ್ದರಿಂದ ದೊಡ್ಡವರು ನಮಗೆ ಬೇಕೋ ಅವರು ಮಾಡ್ತಾರೆ, ಆದರೆ ಇವರಷ್ಟು ಮಾಡೋದಿಲ್ಲ. ಆದ್ದರಿಂದ ನಾವೆಲ್ಲ ಈ ಗುಂಪಿ ಸೇರೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಯಾವಾಗಲೂ ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು. ಗೊತ್ತಾಯ್ತು, ನಮಗೆ ಏನು ಮಾಡುತ್ತೋ ಮಾಡಬೇಕು. ನಮ್ಮ ಹಾಗಲ್ಲ, ಏನೂ ಮಾಡೋದಿಲ್ಲ. ಆ ರೀತಿ ಇರ್ತಾರೆ. ಒಂದು ಗುಂಪಿದೆ ಏನೂ ಮಾಡೋದಿಲ್ಲ, ಬಿಟ್ಟುಬಿಡಿ. ಕೆಲವರು ಆನ್ಯಕ್ಕೆಲ್ಲ ಸರಿಯಾಗಿ ಮಾಡ್ತಾರೆ, ಇಂಥ ಕೆಲಸ ಮಾಡೋದಿಲ್ಲ ಅವರು. ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಪ್ಪದು. ಸಾವಿರಾರು ಜನ ಕಾಯ್ತಾ ಇರ್ತಾರೆ, ಪಾಪ ಇವನು ಹೋದ್ರೆ ತುಂಬ ಕೆಲಸ ಆಗುತ್ತೆ, ಕೇಳೋದಿಲ್ಲ. ಏನೋ ತಲೆಹರಟೆ ಮಾಡ್ತಾರೆ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಮೊದಲೇ ಪಂಕ್ತಿ ಊಟಕ್ಕೆ ಕೂತಿರ್ತಾರೆ, ಮಾತಾಡ್ತಾ ಕೂತ್ಬಿಡ್ತಾರೆ. ಎರಡನೇ ಪಂಕ್ತಿ ಕಾಯ್ತಾ ಕೂತಿರ್ತಾರೆ, ಯಾವುದೋ ಕತೆ ಹೇಳ್ತಾ ಕೂತಿರ್ತಾರೆ. ಅವ್ರು ಮಾತಾಡ್ತಾರೆ, ಅವ್ರು ಹೇಳಾಗಿಲ್ಲ, ಇವ್ರು ಖಾಲಿ ಆಗಾಗಿಲ್ಲ. ಆ ಮೂರ್ಖತನ ಮಾಡಬಾರ್ದು. ಏನು ಮಾಡಬೇಕಾಗ, ಅದೋ ಒಂದು ಸರ್ವಿಸ್. ಅವನೇನು ಏನೂ ತಂದಿಲ್ಲ, ಬಟ್ ಬೇಗ ಜಾಗ, ಅದೇ ಒಂದು ಪುಣ್ಯ. ಸ್ಟ್ಯಾಂಡಿಗೆ ಇರ್ತಾರೆ ಮುಂದೆ, ಸ್ವಲ್ಪ ಮುಂದೆ ಬಂದ ಕರೆದ್ರೆ ಮುಗೀತು, ಬೇಕಾದ್ರೆ ನೀವೇ ಹೋಗೋರಿ ಅಂತಾರೆ. ಏನೋ ತಲೆಹಟ್ಟಿ ಮಾತಾಡ್ತಾರೆ, ಹೋಗೋದಿಲ್ಲ. ನೀವು ಸರ್ಕೊಂಡ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅಲ್ಲದೆ ಅದಕ್ಕೆಷ್ಟು ಕೆಳಗಿದ್ದು ಬಿದ್ದೇ ಹೋಗ್ಬಿಡೋದು ಕೆಲಸ ಅಲ್ಲ, ಹಾಗೆಲ್ಲ ಮಾಡಬಾರ್ದು. ಒಳಗೆ ಬಂದ ಮೇಲೆ ಅವ್ರಿಗೆ ಅಕಾಮಡೇಟ್ ಮಾಡಿದ್ರು. ಅವರು ಹೇಗೆ, ನೀನು ಹೇಗೆ ಪ್ಯಾಸೆಂಜರ್, ಅವರು ಕೂಡ ಏನು, ಅವನು ಪ್ಯಾಸೆಂಜರ್. ನಿನ್ನ ಹಾಗೆ ಮಾಡಿದರೆ ಸಿಟ್ಟು ಬರುತ್ತೋ ಇಲ್ಲ ನಿನಗೀಗ, ಆ ಥರ ಮಾಡಿಕೊಡು. ಅದೆಲ್ಲ ತೀರ ಮಿನಿಮಮ್ ರಿಕ್ವೈರ್ಮೆಂಟ್, ನಮ್ಮ ಜನ ಮಾಡೋದಿಲ್ಲ. ಏತೇವೇ ಮುಚ್ಚಂತೆ ತದನ್ನೇನ ಕಥಂಚನ. ಆದಷ್ಟು ಕೂಡ ದೊಡ್ಡವರು ದೇವತೆಗಳ ಕನ್ಸರ್ನಿಗೆ ಬರೋದಿಲ್ಲ. ಆದರೂ ಕೂಡ ಅದು ಆರಾಧನೆ ಮಾಡಿದ್ರೆ ಉಪಯೋಗ ಆಗುತ್ತೆ. ಚಿಕ್ಕವರಿಂದ ಮಾತ್ರ ಏನು ಕೆಲಸ ಆಗೋದು ಕೊಡ್ತಾರೆ. ರಾಯರು ಅನೇಕರಿಗೆ ಫಲ ಕೊಡ್ತಾರೆ. ಗೊತ್ತಾಯ್ತಲ್ಲ, ಎಂಥವನು ಬೀಡಿ ಸಿಗರೇಟ್ ಮನುಷ್ಯ, ಅವನು ಆ 3 ದಿವಸ ಮಾತ್ರ ಬಿಟ್ಟಿರ್ತಾನೆ, 1 ದಿವಸ ಬಿಟ್ಟಿರ್ತಾನೆ ಅಷ್ಟೇ. ಅವ್ನಿಗೆ ಏನಾದ್ರು ಕೊಟ್ಟು ಕಳಿಸ್ತಾನೆ. ಗೊತ್ತಾಯ್ತಾ, ಏನೋ ಒಂದು ಚೂರು ಕೊಡ್ತಾನೆ ಅಷ್ಟೇ. ಅದೇನು ಮೋಕ್ಷ ಇಷ್ಟಕ್ಕೆಲ್ಲ ಉಪಯೋಗ ಆಗಲ್ಲ ಅದು. ಬಟ್ ಬರೀ ಕೈಲಿ ಆಗ್ಲಿಕ್ಕೆ ಬರಲಿಲ್ಲ. ಆದ್ರೆ ಮುಂದೆ ಹೋಗಿ ಸೀರಿಯಸ್ಸಾಗಿ ಓದ್ತಾರೆ. ಕೆಲವು ಇದ್ದಂತೆ ಯಾರೋ ಪಂಡಿತ ಪರಿಮಾಣ ಹೇಳ್ಕೊಂಡು ತಿಂಗಳುಗಟ್ಟಲೆ ಇದ್ದಾನೆ, ಪಾರಾಯಣ ಮಾಡಿಕೊಂಡು ಏನು ಸ್ವಪ್ನ ಆಗಿಲ್ಲ, ಯಾತ್ರೋದಾಗಿಲ್ಲ ಅಂತನಿಗೆ. ಹುಡುಗರೆಲ್ಲ 3 ದಿವಸಕ್ಕೆ ಹೋಗ್ತಾ ಇದ್ದಾರೆ, 1 ದಿವಸ 3 ದಿವಸಕ್ಕೆ. ಅವ್ರು ಸಿಟ್ಟು ಬಂದಿರ್ತಾರೆ. ಅಲ್ಲಿ ಕೇಳಿದ್ನಂತೆ, ಸೊ ಎಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಿದ್ದೀನಿ, ಅವ್ರು ಬಂದವರೆಲ್ಲ ಹೋಗಿ ಯಾರೊಬ್ಬರೇ ಉಳ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಆಗಲೇ, ನಂಗೆ ಯಾಕೆ ಕೊಡೋದಿಲ್ಲ ಅಂತ ಕೇಳಿದರೆ, ಅವ್ರು ಕೇಳೋಕ್ಕೆ ಒಂದು ಸಣ್ಣ ವಿಷಯ ಕೊಟ್ಟು ಕಳಿಸ್ಬಿಡ್ತೀವಿ. ಅದು ನೀವೆಲ್ಲ ಏನೋ ಹೇಳ್ತೀವಲ್ಲ, ನೆನಪಿದೆ, ಯಾವುದೇ ಯಾವುದೋ ಸೂಚಿ ಕಟ ಅನ್ಯಾಯ ಅಂತ. ನೀವು ಕೇಳೋದು ದೊಡ್ಡದಾದ್ದರಿಂದ ಸುಧಾ ನೀವು ಅವಕಾಶ ಕೊಟ್ಟು ಬಳಸ್ತಿದ್ದೀನಿ. ಇದಕ್ಕೆ ಕೇಳ್ತಾರೆ. ಯಾರೋ ಅತಿಥಿಗಳು ಕರೆದಿರ್ತಾರೆ, ಅವು ಹೊರಗೆ ಹಾಕಿ ಕಳಿಸ್ಬಿಡ್ತಾರಾ, ಒಳಗೆ ಕರೆದು ಕೂಡಿಸಿ ಹಾಕ್ತಾರೆ. ಒಬ್ರು ಕೇಳಿದರೆ ಬಿಟ್ಟು ಒಳಗೆ ಕರೀತಾರಾ, ಇಲ್ಲ. ಇವ್ರನ್ನ ಹೊರಗೆ ಹಾಕೋದಿಲ್ಲ, ಅವ್ರನ್ನ ಒಳಗೆ ಹಾಕೋದಿಲ್ಲ ಅಷ್ಟೇ. ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ಅದನ್ನು ಅಲ್ಲೇ ಕೊಟ್ಟು ಕಳಿಸ್ಬಿಡ್ತಾರೆ. ಅದು ಮಧ್ಯೆ ಮಾತಾಡ್ತಿರ್ತಾರೆ, ಎದ್ದೋಗಿ ಬರ್ತಾರೆ. ಅಪಾನಿತ ಇನ್ನೂ ಊಟಕ್ಕೆ ಎದ್ದಿಲ್ಲ, ಅವ್ನು ಯಾರೋ ಕೇಳ್ತಾರೆ, ಒಂದಿಷ್ಟು ಹಾಕಿಬಿಡ್ತಾನೆ. ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟಾಗಲ್ಲ, ಆ ಕನಸನ್ನು ಮುಗಿಸ್ಬಿಡ್ಬೇಕಲ್ಲ. ಇವ್ರದ್ದು ಹಾಗಲ್ಲ, ವಿಶೇಷ ನೋಡಬೇಕಲ್ಲ, ಮಾಡ್ತಾರೆ. ಬಟ್ ಇಬ್ಬರನ್ನೂ ಬಿಡಾಗಿಲ್ಲ, ಅವ್ರನ್ನೂ ಬಿಡಾಗಿಲ್ಲ, ಇವ್ರನ್ನೂ ಬಿಡಾಗಿಲ್ಲ. ಬೇಗ ಫಲ ಕೊಡ್ತಾರೆ ಅಂದ ಮಾತ್ರಕ್ಕೆ ಅವರೇ ಪ್ರಿಯರು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ, ನಿಧಾನ ಫಲ ಕೊಡ್ತಾರೆ ಅಂದ ಮಾತ್ರಕ್ಕೆ ಅವರು ಅಪ್ರಿಯರು ಅಂತಲೂ ಅರ್ಥ ಅಲ್ಲ. ಅದನ್ನೆಲ್ಲ ತಿಳ್ಕೊಂಡಿರ್ತಾರೆ. ಅದೇ ಹೇಳಿದ್ದಲ್ಲ ಈಗ, ಅದೇ ಹೇಳಿದ್ದೀಗ. ಅದಕ್ಕೆ ರಾಯರು ಹೇಳಿದ್ರೆ ಖುಷಿ ಆಯ್ತಾ, ಇಲ್ಲಿ ಇರಿ ಅನುಕೂಲ ಮಾಡಿಕೊಡ್ತೇನೆ. ರೂಪೇ ನ ಸದಸತಿ ಇಮೇ ಸದಸತಿ ತವ ವೇದ ದೃಷ್ಟೇ ಬೀಜಾಂಕುರಾವಿವನ ಚ ಅನ್ಯದರೂಪಕಸ್ಯ ಯುಕ್ತಾ ಸಮಕ್ಷಮುಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವನ್ನಿಮಿವ ದಾರುಷು ನಾಣ್ಯತಃ ಸ್ಯಾತ್. ರೂಪೇ ಇಮೇ ಸದಸತಿ ತವ ವೇದ ದೃಷ್ಟೇ. ದೇವರಿಗೆ 2 ರೂಪ ಇದೆ, ಸದ್ರೂಪ ಅಸದ್ರೂಪ. ಅವರೇನು ಮಾಡಿದ್ರು, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಮಾಡಿದ್ರು. ಹಾಗಲ್ಲ, ಅವ್ಯಕ್ತ ವ್ಯಕ್ತ ರೂಪ. ಇವತ್ತು ಶ್ರೀನಿವಾಸ ಎಲ್ಲ ನೋಡ್ತೇವೆ, ವ್ಯಕ್ತ ರೂಪಗಳು ಇವೆಲ್ಲ ಕೂಡ ಸನ್ನಿಧಾನ ಇರೋ ರೂಪಗಳು. ಬಿಂಬ ರೂಪ ವ್ಯಕ್ತ ಆಗಿಲ್ಲ. ಸೊ ದೇವರಿಗೆ 2 ರೂಪಗಳಿದೆ. 2 ರೂಪ ತಿಳ್ಕೊಂಡಾಗ ಏನಾಗುತ್ತೆ, ಸಾಧನೆ ಪರ್ಫೆಕ್ಟ್ ಆಗುತ್ತೆ. ಅದು ಯಾವುದಿಗೆ ಒಂದು ಸೂಕ್ಷ್ಮ ವಿಚಾರ ಗೊತ್ತಿಲ್ಲ ಅವ್ರಿಗೇನಾಗೋದಿಲ್ಲ, ಸಾಧನೆ ಆಗೋದಿಲ್ಲ. ಅದಕ್ಕೆ ತವ ವೇದ ದೃಷ್ಟಿ, ವೇದದಲ್ಲೇ ಹೇಳಿದ್ದಾರೆ. ಹೇಗೆ ಅಂದರೆ 2 ರೂಪ, ಒಂದು ಬೀಜ, ಒಂದು ಅಂಕುರ. ಮರ ಎಲ್ಲರೂ ನೋಡ್ಬೋದು, ಮೂಲ ನೋಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ, ಮೂಲ ನೋಡದೆ ಏನು ಮಾಡ್ತಾನೆ ಇವನು, ಎಷ್ಟು ಎತ್ತರ ಮರ ನೋಡ್ತಾನೆ, ಎಷ್ಟು ಆಳ ಹೋಗಿರ್ಬೇಕಾಗಿರ್ತಾರೆ, ಗೆಸ್ ಮಾಡ್ತಾನೆ. ಇವತ್ತು 20-30 ಸ್ಟೋರೀಸ್ ಇದೆ ಅಂದರೆ ಫೌಂಡೇಶನ್ ಎಷ್ಟು ಜೋರಾಗಿರ್ಬೇಕು. ಗೊತ್ತಾಯ್ತಾ, ಅರ್ಥ ಬಟ್ ತೆಗೆದು ನೋಡೋಕೆ ಹೋಗಬಾರ್ದು. ಇವತ್ತು ಏನಾಗುತ್ತೆ, ಬಿದ್ದೋಗ್ಬಿಡ್ತಾರೆ. ಅದು ಗೊತ್ತೇ ಬಿಡುತ್ತಾರೆ, ಇದಕ್ಕೆ ಅಷ್ಟು ಇರಲೇಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವ್ಯಕ್ತರೂಪ ಅವ್ಯಕ್ತ ರೂಪ ಅಂತ ತಿಳಿಬೇಕು ನಾವು. ನ ಚ ಅನ್ಯದರೂಪಕಸ್ಯ. ವಸ್ತುತ ನಮಗೆ ಕಾಣ ರೂಪ ದೇವರಿಗಿಲ್ಲ, ಕಾಣದೇ ಇರೋ ರೂಪ ಇರೋದು. ಆ ರೂಪದಲ್ಲೂ 2 ಇದೆ. ಒಂದು ಅವ್ಯಕ್ತ, ಒಂದು ಎಂಥ ರೂಪ ವ್ಯಕ್ತವಾಗೋದು, ಇನ್ನೊಂದು ಅವ್ಯಕ್ತವಾಗೋದು. ಆ ದೃಷ್ಟಿಯಲ್ಲಿ ನಾವು ಕಾಣಬೇಕು ನಾವು. ಅದೇ ರೀತಿ ಇನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ವ್ಯಕ್ತ ರೂಪಗಳು ಅಂದ್ರೇನು, ಚೇತನಗಳು. ಅವ್ಯಕ್ತ ರೂಪಗಳು ಅಂದ್ರೇನು, ಜಡಗಳು. ಚಲ ಪ್ರತಿಮೆ ಮತ್ತು ಅಚಲ ಪ್ರತಿಮೆಗಳಲ್ಲಿ ಸನ್ನಿಧಾನ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಚಲ ಪ್ರತಿಮೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕ್ಯೂನಲ್ಲಿ ನಿಂತಿರ್ತೀವಿ ದೇವ್ರ ದರ್ಶನಕ್ಕೆ, ಹಿಂದೆ ಮುಂದೆ ಜನ ಇದ್ದಾರೆ, ಅವರಲ್ಲೂ ದೇವರಿದ್ದ ನೆನಪಿರಬೇಕು.
ಅವನು ತಳ್ಕೊಂಡು ಹೋಗಬಾರ್ದು. ಯಾತಕ್ಕೆ? ದೇವರಿದ್ದಾರೆ. ಹಿಂದವನು ಕರಿಬೇಕು, ಯಾತಕ್ಕೆ? ಅಲ್ಲೂ ದೇವರಿದ್ದಾರೆ. ಮತ್ತೆ ನಮ್ಮ ಜನಕ್ಕಾಗಲ್ಲ, ದೇವರು ಅಲ್ಲಿ ಮಾತ್ರ ಇದ್ದಾನೆ, ಇವರೆಲ್ಲ ದೇವಗಳು ತಳ್ಳುತ್ತಾರೆ, ಗಿಡುತ್ತಾರೆ. ಭಾಳ ಅನ್ಯಾಯ. ಕೋಆಪ್ರೇಟ್ ಮಾಡಬೇಕು ಯಾವಾಗಲೂ ಕೂಡ. ಆ ಎಜುಕೇಷನ್ ನಮ್ಮಲ್ಲಿ ಬಂದೇ ಇಲ್ಲ. ಆದ್ದರಿಂದ ಜನ ಹೆಲ್ಪ್ಲೆಸ್ ಆಗಿಬಿಡ್ತಾರೆ, ಬೈತಾರೆ ಕೊನೆಗೆ. ಅದಕ್ಕೆ ಹೇಳ್ತಾರೆ ಅಲ್ಲ ಜಡ ಅಲ್ಲ, ದೃಶ್ಯ ಅದೃಶ್ಯ. ಅಂದರೆ ಕಾರ್ಯಕಾರಣ ರೂಪೇ. ಕಾರಣ ರೂಪ ಅನ್ನೋದು ಕಾಣಿಸೋದಿಲ್ಲ, ಕಾರ್ಯರೂಪ ಕಾಣಿಸುತ್ತೆ. ಹೇಳಿದ್ನಲ್ಲ, ಬರೀ ಅನ್ನ ಹಾಕಿದ್ದ ಅಷ್ಟಿದ್ರೆ ಅಕ್ಕಿ ತೋರ್ಸೋಕ್ಕೆ ಬರೋಲ್ಲ ನಿಮಗೆ. ಆದರೆ ಅಕ್ಕಿ ಈ ಕಡೆ ತೋರ್ಸೋಕ್ಕೆ ಬರುತ್ತೆ, ಅದು ಅಲ್ಲಿ ತೋರ್ಸೋಕ್ಕೆ ಬರೋದಿಲ್ಲ. ಅದು ಬಟ್ ಅದೇ ಅಕ್ಕಿಲಿ ಮಾಡಿಲ್ಲ, ಇದ್ರೆ ಮಾಡಿರೋ ಅಕ್ಕಿನೇ ಬೇರೆ, ಆ ಅಕ್ಕಿನೇ ಬೇರೆ. ಸಿಮಿಲರ್ ಆಯ್ತೆ ಹೊರತು ಸೇಮ್ ಆಗಲಿಲ್ಲ. ಇಲ್ಲ ಸೇಮ್ ಅಕ್ಕಿನೇ ತೋರಿಸಿ ಅಂದರೆ ಆಗೋಗ್ಬಿಟ್ಟಿದೆ, ಈಗ ಅದು ತೋರ್ಸೋಕ್ಕೆ ಬರೋದಿಲ್ಲ. ಯುಕ್ತ ಸಮಕ್ಷಂ ಉಭಯತ್ರ ವಿಚನ್ವ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಾ? ಎರಡು ಕಡೆ ದೇವ್ರನ್ನ ಕಾಣೋಕ್ಕೆ ಇಷ್ಟಪಡ್ತಾರೆ. ಹೊರಗಿನ ರೂಪಗಳನ್ನು ನೋಡ್ತಾರೆ, ಬಿಂಬರೂಪನೂ ನೋಡ್ತಾರೆ. ಅವ ಕ್ಲಾರಿಟಿ ಏನಾಗುತ್ತೆ ಅವರಿಗೆ? ತುಂಬ ಜಾಸ್ತಿ ಇರುತ್ತೆ. ಜ್ಞಾನಿಗಳೆಲ್ಲ ಹಾಗಿರ್ತಾರೆ. ವಿಚಿನ್ವತೇತ್ವ. ಈಗ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಅರ್ಥ ಇದೆ. ಅರ್ಥೋ ಎಂ ಬ್ರಹ್ಮಸೂತ್ರಾಣಂ ಇದೆಯಲ್ಲ, ನಾವು ಎಲ್ಲ ಕಡೆಯೂ ದೇವ್ರನ್ನ ಕಾಣಬೇಕು ಅಂದರೆ ವ್ಯಕ್ತಪದ ಜಡಪದಾರ್ಥ ಎಂದು ಎಲ್ಲದರಲ್ಲೂ ಕಾಣಬೇಕು. ಶಾಸ್ತ್ರಗ್ರಂಥಗಳಲ್ಲೂ ಕಾಣಬೇಕು. ಗೊತ್ತಾಯ್ತು? ಶಾಸ್ತ್ರಗ್ರಂಥಗಳಲ್ಲಿ ಅವ್ಯಕ್ತನಾಗಿದ್ದಾನೆ, ಇಲ್ಲಿ ವ್ಯಕ್ತನಾಗಿ ಕಾಣಿಸ್ತಾನೆ. ಅದನ್ನು ಓದಿ ಇಲ್ಲಿ ನೋಡಿಬಿಟ್ರೆ ನಿಮಗೆ ಪ್ರಾಕ್ಟಿಕಲಾಗಿ ಕಾಣಿಸ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಶಾಸ್ತ್ರ ಓದಬೇಕು ಅನ್ನೋದಕ್ಕೆ ಓದದೇ ಇದ್ದವ್ರಿಗೆ ಉತ್ತರ. ಯಾಕೆ ಜನ ನೋಡಬೇಕು ಅಂದರೆ ಅದು ಅದ್ರಿಗೆ ಉತ್ತರ. ಶಾಸ್ತ್ರ ಓದೋರಿಗೆ ಪ್ರಾಕ್ಟಿಕಲ್ ಇದೆ, ಇದನ್ನು ಓದೋರಿಗೆ ಥಿಯರಿ ಅದು. ಸೊ ಇಬ್ಬರು ಎಲ್ಲೂ ಕೆಲಸನೂ ಮಾಡಬೇಕು. ಕಾರ್ಯಕಾರಣ ರೂಪೇ ತತ್ವಶತ್ವಾಪೇಕ್ಷೆಯ. ಆ ಎರಡರಲ್ಲೂ ನಮಗೇನು ಗೊತ್ತಾಗುತ್ತೆ? ದೇವರ ಸ್ವಾಮಿತ್ವ ಸ್ವಾತಂತ್ರ್ಯ ಗೊತ್ತಾಗೋದ್ರಿಂದ ಭಕ್ತಿ ಹೆಚ್ಚಾಗುತ್ತೆ. ನ ಸಾಕ್ಷಾತ್ ಸ್ವರೂಪಾಪೇಕ್ಷೆಯ ಸ್ವರೂಪಾದನ್ಯದ್ರೂಪಂ ನ. ಅದು ಸ್ವರೂಪನೇ ಎರಡೂ ಕೂಡ. ಆದರೆ ನಮ್ಮ ಉಪಕಾರ ಮಾಡೋದು ಮಾತ್ರ ಬೇರೆ ರೀತಿ ಮಾಡ್ತಾನೆ. ಇಲ್ಲಿಗೆ ಸ್ತೋತ್ರ ಮುಗಿತಿರೋದು. ಸುಮಾರು 50 ಶ್ಲೋಕದಲ್ಲಿ ಆಚಾರ್ಯ ಬರೆದ 5-6 ಶ್ಲೋಕಕ್ಕೆ ಅಷ್ಟೇ ಬರೆದಿತ್ತು. ಉಳಿದೆಲ್ಲ ಅಲ್ಲೇ ನೋಡ್ಕೊಳ್ಳಿ ಅಂತ ಅರ್ಥ. ಆ ಪುಸ್ತಕ ಇದೆಯಲ್ಲ ಎಲ್ಲ ಇದೆ, 50 ಶ್ಲೋಕಕ್ಕೂ ಅರ್ಥ ಇದೆ, ಓದ್ಕೋಬೇಕಲ್ಲ. ಇತಿ ಸಪ್ತಮ ತಾತ್ಪರ್ಯ ನವಮೋಧ್ಯಾಯ. ಅಲ್ಲಿ ಮುಗಿತು. ನಾಳೆ ಹಾಂ, ಈಗ ಜಡ ಪ್ರತಿಭೆ ಇದೆ, ಇದು ಇದೆ. ಎರಡು ಕಡೆ ದೇವ್ರು ನೋಡ್ತಾರಲ್ಲ ಈಗ. ಅದಕ್ಕೆ ದೃಷ್ಟಾಂತ ಅಲ್ಲ, ಅದಕ್ಕೆ ದೃಷ್ಟಾಂತ ಕೊಟ್ಟರು. ಏನಂತ ಹೇಳಿದ್ರು, ನಿಮಿತ್ತ ಕಾರಣ ಮಾತ್ರ ನೋಡಕ್ಕೆ ಬರುತ್ತಲ್ಲ, ನಿಮಿತ್ತ ಕಾರಣವೇ ನೋಡ್ತಾರೆ. ಆದರೆ ಸರಿ ಹೋಯ್ತಾಗ. ಕಾರ್ಯಕಾರಣ ರೂಪೇ ತದ್ವಶತ್ವಾಪೇಕ್ಷೆಯ ಸಾಕ್ಷಾತ್ ಸ್ವರೂಪಾಪೇಕ್ಷೆಯ ಸ್ವರೂಪಾದನ್ಯದ್ರೂಪಂ ನ. ಪರಮಾತ್ಮನಿಗೆ ಎರಡು ರೂಪ ಇದೆ ಅಂದರೆ ನಮಗೆ ಕಾಣೋ ದೃಷ್ಟಿಯಿಂದ ಹೊರತು ದೇವರಿಗೆ ಎರಡೆರಡು ರೂಪ ಆ ಥರ ಇಲ್ಲ. ನಿರ್ಗುಣ ರೂಪ ಸಗುಣ ರೂಪ ಅಂತಿಲ್ಲ. ನಮ್ಮ ಆಸ್ಪೆಕ್ಟಲ್ಲಿ ಹೇಳಿದ್ದಷ್ಟು. ಒಂದೇ ಗ್ರಂಥ ಚಿಕ್ಕವರಿಗೂ ತಿಳಿಯುತ್ತೆ, ದೊಡ್ಡವರಿಗೂ ತಿಳಿಯುತ್ತೆ. ಎರಡು ಗ್ರಂಥ ಅಲ್ಲ, ಒಂದೇ ಗ್ರಂಥ. ಅದು ಒಂದೇ ಗ್ರಂಥನೇ ಹೇಗೆ ಡಿಫಿಕಲ್ಟು ಸಿಂಪಲ್ ಆಗುತ್ತೋ ಹಾಗೆ ದೇವರು ಇದ್ದಾನೆ ಅಂತ ತಿಳ್ಕೋಬೇಕು. ಯಾಕಿಲ್ಲದ ಏನು ಮಾಡ್ತಿದ್ರು ನೋಡಿದ್ರೆ, ನೀವು ಎರಡು ಒಪ್ಕೊಂಡೆ ನಾವು ಎರಡು ಇರ್ತೇವೆ ಅಂತ ಹೇಳಿದ್ರೆ ಹೇಳೋಕ್ಕೆ ನಾವು ಹಾಗೆ ಹೇಳೇ ಇಲ್ಲ ಅಂಥೇಳಿ. ಇತಿ ಶ್ರೀಮದ್ಭಾಗವತ ತಾತ್ಪರ್ಯ ಸಪ್ತಮ ತಾತ್ಪರ್ಯ ನವಮೋ ಅಧ್ಯಾಯ. ಅಧ್ಯಾಯ ಮುಗಿತು. ನಾಳೆ ದಿವಸ ದಶಮೋಧ್ಯಾಯ.